ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರೋ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ ಕೇವಲ 4 ಲಕ್ಷ ರೂಪಾಯಿಗಳಿಗೆ. ಸ್ಪಾಟ್ ಬುಕಿಂಗ್ ಮಾಡಿದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಉಚಿತ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೇ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೇ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ಹಾಗೂ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ಅತ್ಯುತ್ತಮ ಗುಣಮಟ್ಟದ ಸ್ಕ್ಯಾನಿಂಗ್ ಹಾಗೂ ಲ್ಯಾಬೊರೇಟರಿ ಸರ್ವಿಸ್ಗಾಗಿ ಖಂಡಿತವಾಗ್ಲೂ ಸಂಪರ್ಕಿಸಿ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ವೀಕ್ಷಕರೇ, ಇಂದು ಮಾರ್ಚ್ 4ನೇ ತಾರೀಕು, ಶುಭ ಬುಧವಾರ. ಈ ಶುಭ ದಿನದ ವಿಶೇಷತೆ ಏನು ಹಾಗೂ ನಾವು ಮಾಡಬೇಕಾಗಿರುವಂಥ ಪೂಜಾನುಷ್ಠಾನಗಳೇನು, ಪಂಚಾಂಗದಲ್ಲೇನಿದೆ, 12 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ, ಇವೆಲ್ಲವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಸ್ವರತರಂಗವನ್ನು ಕೇಳೋದ್ರ ಮೂಲಕ ಹಾಗೂ ಕಣ್ಣುಗಳ ಸ್ಪಷ್ಟ ರೇಖೆಗಳನ್ನು ನೋಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನೀಡ್ತಾರೆ. ನೀವು ಕರೆ ಮಾಡಬೇಕಾಗಿರುವಂಥ ದೂರವಾಣಿ ಸಂಖ್ಯೆ 08041219999. ದಟ್ ಇಸ್ 08041219999. ಕರೆ ಮಾಡಿದಾಗ ನೆನಪಿರಲಿ ವೀಕ್ಷಕರೇ, TV ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ನಲ್ಲಿಡಿ, ಅಂದರೆ 0 ನಂಬರ್ನಲ್ಲಿಡಿ. ಇನ್ನು ಪತ್ರಗಳನ್ನು ಬರೆದು ಕಳಿಸಬೇಕಾಗಿರುವಂಥ ವಿಳಾಸ ಜಿ ಕನ್ನಡ ವಾಹಿನಿ, ಮಹರ್ಷಿ ವಾಣಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, ಬೆಂಗಳೂರು 1. ಪತ್ರಗಳನ್ನು ಕಳಿಸುವಾಗ ನಿಮ್ಮೆಲ್ಲರಿಗೂ ತಿಳಿದೇ ಇದೆ, ನಿಮ್ಮ ಭಾವಚಿತ್ರವನ್ನು ಕಳಿಸಬೇಕು. ಆದರೆ ಭಾವಚಿತ್ರದಲ್ಲಿ ನಿಮ್ಮ ಕಣ್ಣಿನ ರೇಖೆ ಸ್ಪಷ್ಟವಾಗಿ ಕಾಣಿಸಬೇಕು. ಅಂಥ ಪೋಸ್ಟ್ ಕಾರ್ಡ್ ಸೈಜಿನ ಭಾವಚಿತ್ರವನ್ನು ನಿಮ್ಮ ಸಮಸ್ಯೆಯ ಜೊತೆಗೆ ಬರೆದು ಕಳಿಸಿ. ಇನ್ನು ಬುಧವಾರ ಬಂದಿದೆ. ಇನ್ನು 3-4 ದಿನದಲ್ಲಿ ಆ ಬೃಹತ್ ಯಾಗ ನಡೆಯುವಂಥ ಸಂದರ್ಭ. ಸಾಕಷ್ಟು ದಿನಗಳಿಂದ ನಾವು ಮಾತಾಡ್ತಿದ್ವಿ, ನೀವು ಕೂಡ ನಮ್ಮ ಜೊತೆಗೆ ತಯಾರಾಗಿದ್ದೀರಾ. ಯಾಕಂದರೆ ಯಾಗ ನಡೆಯೋದಕ್ಕಿಂತ 8 ದಿನ ಮುಂಚಿತವಾಗಿ ಒಂದಿಷ್ಟು ನಿಯಮಗಳನ್ನು ಪಾಲಿಸಬೇಕು ಅಂತ ಗುರೂಜಿಯವರು ಹೇಳಿದರು. ಅಂದರೆ 9 ಎಳೆಯ ದಾರವನ್ನು ಕೈಯಲ್ಲಿ 9 ಗಂಟನ್ನು ಹಾಕಿ ಕಟ್ಕೊಂಡು ಗಣಪತಿಯ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರವನ್ನು ಹೇಳಿ, ಅದಾದ ನಂತರ ಓಂ ಶಂ ಶನೈಶ್ಚರಾಯ ನಮಃ ಅನ್ನೋ ಮಂತ್ರವನ್ನು ಬೆಳಿಗ್ಗೆ 54, ಸಂಜೆ 54 ಅಥವಾ ಬೆಳಿಗ್ಗೆ 108 ಬಾರಿ, ಸಂಜೆ 108 ಬಾರಿ ಪಠಣೆ ಮಾಡಬೇಕು ಅನ್ನೋದನ್ನು ಕೂಡ ಗುರೂಜಿಯವರು ತಿಳಿಸ್ಕೊಟ್ಟಿದ್ರು. ಹಾಗೆ ಸಾಕಷ್ಟು ಜನಕ್ಕೆ ಪ್ರಶ್ನೆ ಇತ್ತು, ಯಾಗಕ್ಕೆ ಏನೋ ನಾವು ಬರ್ತೀವಿ, ಆದರೆ ಈ ಕೈಯಲ್ಲಿರುವಂಥ ದಾರವನ್ನು ಏನು ಮಾಡಬೇಕು ಅಂತ. ಅದಕ್ಕೂ ಕೂಡ ಗುರೂಜಿಯವರು ಹೇಳಿದರು, ಹಸಿರು ಗಿಡದ ಮೇಲೆ ಈ ಯಾಗ ಮುಗಿದ ನಂತರ ಅಥವಾ ಯಾಗದ ಪೂರ್ಣಾಹುತಿ ಮುಗಿದ ನಂತರ ನೀವು ಆ ಹಸಿರು ಗಿಡದ ಮೇಲೆ ಆ ಕಂಕಣವನ್ನು ಅಥವಾ ಆ ದಾರವನ್ನು ಹಾಕಬಹುದು ಅಂತ. ಇವಿಷ್ಟು ಮಾಹಿತಿಯೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಈ ಬೃಹತ್ ಯಾಗ ನಡೀತಾ ಇರುವಂತಹ ಸ್ಥಳ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆ, ಸಾದಳ್ಳಿ ಗೇಟ್, ನವರತ್ನ ಅಗ್ರಹಾರ ಮಹರ್ಷಿ ಮಂದಿರದಲ್ಲಿ. ಮಾರ್ಚ್ 8ನೇ ತಾರೀಕು ಕರ್ಮ ಫಲಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ ಇದು 27 ನಕ್ಷತ್ರಗಳಿಗೆ, 12 ರಾಶಿಗಳಿಗೂ ಕೂಡ ಅನ್ವಯವಾಗುವಂಥದ್ದು ಒಂದು ವಿಶೇಷ ಮಹರ್ಷಿ ಪರಿಹಾರವೇ ಸರಿ. ಶನೈಶ್ಚರ ಶಾಂತಿಯಾಗಕ್ಕೆ ತಾವೆಲ್ಲರೂ ಬನ್ನಿ. ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಶನಿ ಮಹಾತ್ಮನ ಕೃಪೆಗೆ ಪಾತ್ರರಾಗಿ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಕಾರ್ಯಕ್ರಮಕ್ಕೆ ಬರೋದ್ರ ಮೂಲಕ ಕಣ್ತುಂಬ ಆ ಯಾಗವನ್ನು ನೋಡೋ ಪುಣ್ಯ ಇದೆಯಲ್ಲ, ಅದು ಎಲ್ರಿಗೂ ಸಿಗುವಂಥದ್ದಲ್ಲ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಸದಾ ಹೇಳುವಂಥದ್ದು ಒಂದೇ, ನಮ್ಮ ರಾಜ್ಯದ ಜನ, ನಮ್ಮ ಜನ ಯಾವಾಗಲೂ ಚೆನ್ನಾಗಿರಬೇಕು, ಸುಭಿಕ್ಷವಾಗಿರಬೇಕು. ಆದರೆ ಒಂದೇ ಕಾಲದಲ್ಲಿ, ಅಂದರೆ ಏಕಕಾಲದಲ್ಲಿ ಎಲ್ಲರ ಸಮಸ್ಯೆಗೂ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ನಮ್ಮ ಮಹರ್ಷಿ ವಾಣಿಯಲ್ಲಿ ಕರೆ ಮಾಡೋವಾಗ ನಿಮ್ಮ ಸಮಸ್ಯೆ ಏನೋ ಕೇಳಿ ಪರಿಹಾರವನ್ನು ನೀಡ್ಬೋದು, ಒಬ್ಬರಿಗೆ ಇಬ್ಬರಿಗೆ ಅಥವಾ ಹಬ್ಬ ಅಂದರೆ 5 ಜನಕ್ಕೆ. ಆದರೆ ಇಲ್ಲ, ಒಂದೇ ಸಮಯದಲ್ಲಿ ಅಷ್ಟು ಜನರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂದರೆ ಅದಕ್ಕೊಂದು ಬೃಹತ್ ಯಾಗವೇ ನಡಿಬೇಕು ಅಂತ ಗುರೂಜಿಯವರು ಚಿಂತನೆ ಮಾಡಿ, ಅದಕ್ಕಾಗಿ ಹಗಲು ರಾತ್ರಿ ಅಂತ ನೋಡದೆ ಸಾಕಷ್ಟು ದಿನದಿಂದ ಶ್ರಮ ಪಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ನಡಿಬೇಕು ಅಂತ ಗುರೂಜಿಯವರೇ ಸ್ವತಃ ನಿಂತು ಎಲ್ಲ ಕಾರ್ಯವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ.
ಇಂಥ ಸಂದರ್ಭದಲ್ಲಿ ನಮ್ಮ ಕರ್ಮ ಫಲಗಳನ್ನು ನಮಗೆ ಯಾವುದೇ ರೀತಿ ತೊಂದರೆಗಳಿರಲಿ, ಸಮಸ್ಯೆಗಳಿರಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು, ಇವೆಲ್ಲವನ್ನು ದೂರ ಮಾಡಿಕೊಳ್ಳುವಂಥ ಒಂದು ವಿಶೇಷ ಪರಿಹಾರವೇ ಈ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ, ಬೃಹತ್ ಮಟ್ಟದಲ್ಲಿ ನಡೀತಾ ಇರುವಂಥ ಮಹಾಯಾಗ. ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ, ನಾವು ಬೇಜಾರು ಮಾಡ್ಕೋತಾ ಇದ್ದೀವಿ ಅನ್ನೋರು ತುಂಬ ಜನ ಇದ್ದಾರೆ. ಬೇಜಾರು ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಎಷ್ಟೋ ಜನಕ್ಕೆ ತುಂಬ ವಯಸ್ಸಾಗಿರ್ಬೋದು, ಓಡಾಡೋದಕ್ಕೆ ಸಾಧ್ಯವಾಗದೇ ಇರ್ಬೋದು, ಅಥವಾ ತುಂಬ ದೂರ ಇರ್ಬೋದು. ಅವರಿಗಾಗಿ ಗುರೂಜಿಯವರು ಒಂದು SMS ಮಾಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ನಿಮ್ಮೆಲ್ರಿಗೂ ತಿಳಿದಿರುತ್ತೆ, ಆದರೂ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತೀನಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. MHV ಅಂತ ಟೈಪ್ ಮಾಡಿ, ಸ್ಪೇಸ್ ನಿಮ್ಮ ಹೆಸರು, ಸ್ಪೇಸ್ ಕೊಟ್ಟು ನಿಮ್ಮ ನಕ್ಷತ್ರವನ್ನು ಟೈಪ್ ಮಾಡಿ 57575ಗೆ SMS ಮಾಡಿ. MHV ಸ್ಪೇಸ್ ನಿಮ್ಮ ಹೆಸರು, ಸ್ಪೇಸ್ ನಕ್ಷತ್ರ, ಇದಿಷ್ಟನ್ನು ಟೈಪ್ ಮಾಡಿ 57575ಗೆ SMS ಮಾಡಿ. ಆದರೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ, ಸಾಧ್ಯವಾದಷ್ಟು ನೀವೇ ನೇರವಾಗಿ ಕಾರ್ಯಕ್ರಮಕ್ಕೆ ಬನ್ನಿ, ಆ ಪುಣ್ಯ ಫಲಗಳನ್ನು ಸಂಪಾದಿಸಿ ಯಾಗವನ್ನು ಕಣ್ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಯಾಗಕ್ಕೆ ಬರಬೇಕಾದಂತೆ ಕೆಲವೊಂದು ಸಾಮಗ್ರಿಗಳನ್ನು ತರಬೇಕಾಗತ್ತೆ. ಆ ಸಾಮಗ್ರಿಗಳೇನು, ಮಂಗಳ ದ್ರವ್ಯಗಳೇನು, ಸ್ವಲ್ಪ ಹೊತ್ತಲ್ಲೇ ತಿಳಿಸ್ತೀನಿ. ಈಗ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಗುರೂಜಿಯವ್ರನ್ನ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಅಥರ್ವಣ ಪರಿಹಾರ ಪ್ರವೀಣ, ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ, ವನಸಿರಿ ಆಯುರ್ವೇದ ರತ್ನ, ಶ್ರೀ ವಿದ್ಯೋಪಾಸಕ ರತ್ನ, ಸ್ವರ ಸರ್ವಜ್ಞ ಹಾಗೂ ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರುವಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ, ಸಕಲ ಸಂಕಷ್ಟಗಳ ನಿವಾರಣೆಗಾಗಿ ಶನೈಶ್ಚರ ಮಹಾಯಾಗ. ಶನೈಶ್ಚರ ಮಹಾಯಾಗಕ್ಕೆ ಬರಬೇಕಾದಾಗ ನೀವು ತರುವಂತಹ ಸಾಮಗ್ರಿಗಳೇನು ಒಮ್ಮೆ ಬರ್ಕೊಳ್ಳಿ ಮತ್ತು 4 ಜನಕ್ಕೆ ತಿಳಿಸಿ. ನಡೆಯುವಂಥ ಈ ಮಹಾಯಜ್ಞ 7 ಸಂಜೆ 6 ಗಂಟೆಗೆ ಅಂದರೆ 4:15 ಪ್ರಾರಂಭ ಆಗುತ್ತೆ. 4:15 ಮೊದಲು ಗಣಪತಿ ಪ್ರಾರ್ಥನೆ, ಗಣಪತಿಯ ಪೂಜೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗಜಲಕ್ಷ್ಮಿಗೆ ಪೂಜೆ. ಅದಾದ ನಂತರ ತಾಯಿ ಮಹಾಲಕ್ಷ್ಮಿ ಆರಾಧನೆ. ಇನ್ನು ನಡಿಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಗಣಪತಿ ಆರಾಧನೆಯಿಂದ ಪ್ರಾರಂಭ ಆದರೆ ಗಣಹೋಮದಿಂದ ಮುಂದುವರಿಯುತ್ತೆ. ಹಾಗೆ ನೀವು ತರುವಂತಹ ಸಾಮಗ್ರಿಗಳು: ಮಂಗಳ ದ್ರವ್ಯದ ತಟ್ಟೆ, ಅರಿಶಿನ ಕುಂಕುಮ, ಹೂವು, ಅಕ್ಷತೆ, ಒಂದಿಷ್ಟು ಅಕ್ಕಿ ಹಿಟ್ಟು, ಜೊತೆಗೆ 2 ಮಣ್ಣಿನ ಹಣತೆ ದೀಪ, ಎಳ್ಳು ಬತ್ತಿಗಳು 9 ಅಥವಾ 11 ಎಳ್ಳು ಬತ್ತಿಗಳು. 9 ಅಂದರೆ ಸಂತೋಷ. ದಿನಕ್ಕೆ 1 ಬತ್ತಿ ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಮಾಡಿ ಅಂತಲೂ ಹೇಳಿದ್ದೆ. ಸಾಧ್ಯವಾದಷ್ಟು ಎಳ್ಳು ಬತ್ತಿ ಮಾಡೋದಾಗ ಕರಿ ಬಟ್ಟೆ ಅದರಲ್ಲಿ ಹಾಕುವಂಥ ಎಳ್ಳನ್ನು ಶುದ್ಧಿ ಮಾಡಿ ಹಾಕಿ. ಎಳ್ಳು ಬತ್ತಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಳ್ಳು ಬತ್ತಿಯನ್ನು ಹಾಕಿ ಭಗವಂತನ ಪ್ರಾರ್ಥನೆ ಮಾಡಿ, ಆ ಎಳ್ಳು ಬತ್ತಿನಲ್ಲಿ ನೀವು ಪ್ರಾರ್ಥನೆ ಮಾಡಬೇಕಾದ್ದು, ಶನೈಶ್ಚರ ಮಂತ್ರವನ್ನು ಜಪಿಸುವಂಥದ್ದು, ಅದು ಮತ್ತೊಂದು ವಿಶೇಷ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಜೊತೆಗೆ ಬರಬೇಕಾದರೆ ಒಂದಿಷ್ಟು ತಿಲತೈಲ, ಎಳ್ಳೆಣ್ಣೆ ತರತಕ್ಕಂಥದ್ದು. ನಿಮಗೆ ಶಕ್ತಿ ಇದ್ದರೆ ಎಳ್ಳೆಣ್ಣೆ ತೊಗೊಂಬನ್ನಿ. ಜೊತೆಗೆ ಅಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಅಂದರೆ ಶನೈಶ್ಚರನ ಸಾನ್ನಿಧ್ಯ, ತಿರುನೆಲ್ಲಾರು ಕ್ಷೇತ್ರದಿಂದ ಬಂದಿರತಕ್ಕಂತಹ ಶನೈಶ್ಚರನ ವಿಗ್ರಹಕ್ಕೆ ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಅಭಿಷೇಕವನ್ನು ಮಾಡಲಿಕ್ಕಾಗಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆ ವ್ಯವಸ್ಥೆ, ಅದರ ಅನುಕೂಲತೆಗಳನ್ನು ತಿಳ್ಕೊಂಡು ಅಲ್ಲಿನ ವ್ಯವಸ್ಥೆ ಹೇಗಿದೆಯೋ ಆ ವ್ಯವಸ್ಥೆಗೆ ತಕ್ಕನಾದಂಥ ರೀತಿ ನಿಮ್ಮ ಚಿಂತನೆ ಮಾಡ್ತಾ ಶನೈಶ್ಚರನಿಗೆ ನಿಮ್ಮ ಕರಹಸ್ತದಿಂದಲೇ ಅಭಿಷೇಕವನ್ನು ಮಾಡಿ ಯಥಾಸ್ಥಿತಿ ನಿಮ್ಮ ಆಸನಗಳಲ್ಲಿ ನೀವು ಕೂತ್ಕೊಳ್ಳುವಂಥದ್ದು. ನೂಕು ಮಾಡ್ಕೊಳ್ದಿರಾ, ಬೆಲೆ ಬಾಳುವ ವಸ್ತುಗಳನ್ನು ತರದಿರಾ, ನೀವು ಕರೆತರ್ತಕ್ಕಂಥ ನಿಮ್ಮ ಮಕ್ಕಳು ಮತ್ತು ವಯಸ್ಸಾಗಿರ್ತಕ್ಕಂಥ ವೃದ್ಧರ ಬಗ್ಗೆ, ತಂದೆ ತಾಯಿ ಬಗ್ಗೆ, ಅತ್ತೆ ಮಾವನ ಬಗ್ಗೆ, ಹಿರಿಯರ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಂಡು ದೇವಾಲಯದಲ್ಲಿ ಅಂದರೆ ಆ ಸಾನ್ನಿಧ್ಯದಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇದ್ದು ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸ್ಕೊಳ್ತಕ್ಕಂಥದ್ದು, ಯಶಸ್ಸು ಮಾಡತಕ್ಕಂಥದ್ದು ಇದು ನಿಮ್ಮ ಕರ್ತವ್ಯ. ಆದರೆ ಬರುವಾಗ ತರಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮಾತ್ರ ಅರಿಶಿನ ಕುಂಕುಮದ ತಟ್ಟೆ, ಅಕ್ಷತೆ, ಹೂವು ಮತ್ತು ಒಂದಿಷ್ಟು ಅಕ್ಕಿ ಹಿಟ್ಟು. ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊನ್ನೆ ಅಷ್ಟೇ ಹೇಳಿದ್ದೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವನಸಿರಿ ಸಹಿತ ನಾನು ನಿಮಗೆ ತೋರಿಸ್ತೀನಿ ಅಂತ. ಸಾಧ್ಯವಾದಷ್ಟು ಆ ವನಸಿರಿನೂ ಸಹಿತ ತಾವು ದರ್ಶನ ಮಾಡಿ ನಡೀತಿರ್ತಕ್ಕಂಥ ಮಹಾಯಜ್ಞ 9 ಎಳ್ಳು ಬತ್ತಿಗಳು ದೀಪವನ್ನು ಹಚ್ಚಿ ಪ್ರಾರಂಭಿಸಬೇಕು. ಮಹಾಪೂರ್ಣಾವತಿ ಕಾಲದಲ್ಲಿ ದೀಪವನ್ನು ಎಳ್ಳು ಬತ್ತಿಯನ್ನು ನೀವು ಹಚ್ಚಬೇಕು. ಇದು ಕ್ರಮ. ಈ ಕ್ರಮಕ್ಕೆ ಎಳ್ಳು ಬತ್ತಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮಣ್ಣಿನ ಹಣತೆಯನ್ನು ನೀವು ತಗೊಳ್ಳಿ, ಸ್ವಲ್ಪ ದೊಡ್ಡದಾಗಿರುವಂಥದ್ದು. ಯಾಕೆ ಅದು ಆ ಮಣ್ಣಿನ ಹಣತೆ ಆದರೂ ಸರಿ ಅಥವಾ ಒಂದು ಸ್ಟೀಲ್ ಬಟ್ಲಾದರೂ ಸರಿ, ಒಟ್ಟು ಏನಾದರೂ ಒಂದು 9 ಎಳ್ಳು ಬತ್ತಿ
ಅದು ಒಂದೇ ಸತಿ ಉರಿದು ಅದರ ಆರತಿ ಮಾಡುವಾಗ ನಿಮಗೆ ಯಾವುದೇ ತೊಂದರೆ ಆಗದಿರತಕ್ಕಂಥ ರೀತಿಯಲ್ಲಿ ಒಂದು ಬಟ್ಲನ್ನು ನೀವು ಕಬ್ಬಿಣದ ಬಾಣಲೆ ಆದರೂ ಸರಿ, ಅಥವಾ ಮಣ್ಣಿನ ಹಣತೆ ಆದರೂ ಸರಿ, ಅಥವಾ ಒಂದು ಸ್ಟೀಲ್ ಬಟ್ಲಾದರೂ ಸರಿ, ಯಾವುದಾದ್ರೂ ತೊಗೊಬನ್ನಿ. ಬೆಲೆ ಬಾಳುವ ವಸ್ತುಗಳು ಮಾತ್ರ ದಯವಿಟ್ಟು ತರಬೇಡಿ. ಇದಿಷ್ಟು ಪೂರ್ವಭಾವಿಯಾಗಿ ನೀವು ಆಲೋಚನೆ ಮಾಡಬೇಕಾಗಿರೋದು. ಇನ್ನು ವಿಚಾರಗಳು ಸಾಕಷ್ಟು ಇದೆ. ದಿನ ಸಮೀಪಿಸ್ತಾ ಇದೆ. ಈಗಾಗಲೇ ಬಹಳ ಭರದಿಂದ ಸಾಗ್ತಾ ಇರತಕ್ಕಂತಹ ಈ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡೋರಿದ್ದೀರಿ. ಒಳ್ಳೆಯದಾಗಲಿ ವೀಕ್ಷಕರೇ. ಈ ದಿನ ತಿಳ್ಕೋಬೇಕಾಗಿರುವಂತಹ ವಿಚಾರಗಳು ಸಾಕಷ್ಟಿದೆ. ಕೇಳೋಣ ಬನ್ನಿ ಗುರುಜಿಯವ್ರನ್ನ. ಗುರುಜಿ, ಖಂಡಿತಮ್ಮ, ವಿಚಾರಗಳು ಸಾಕಷ್ಟಿದೆ. ಯಾಗದ ದಿನ ತುಂಬ ಸಮೀಪದಲ್ಲಿದೆ. ಈಗಷ್ಟೇ ದುಬೈಯಿಂದ ಬಾಲಕೃಷ್ಣ ಅವರು ಅವರ ಆತ್ಮೀಯರು ರಘು ಅವರ ಕೈಲಿ ಒಂದಷ್ಟು ಎಳ್ಳು ತುಪ್ಪ ಕಳಿಸಿದ್ದಾರೆ. ಎಲ್ಲಿ ದುಬೈ, ಎಲ್ಲಿ ಬೆಂಗಳೂರು. ಆದರೆ ಒಂದು ಪ್ರೀತಿ ವಿಶ್ವಾಸ, ಜೊತೆಗೆ ಭಗವಂತನ ನಂಬಿರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಬರೀ ದುಬೈ ಅಷ್ಟೇ ಅಲ್ಲ, ಅಮೇರಿಕಾ ನೋಡೋರಿದ್ದಾರೆ, ಆಫ್ರಿಕಾ ನೋಡೋರಿದ್ದಾರೆ. ಒಟ್ಟಾರೆ ನಮ್ಮ ಕನ್ನಡಿಗರು ಎಲ್ಲೆಲ್ಲಿ ಅವರ ಜೀವನೋಪಾಯಕ್ಕಾಗಿ, ಅವರ ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೋ, ಅವರವರ ಜೀವನೋಪಾಯಕ್ಕಾಗಿ ಎಲ್ಲೆಲ್ಲಿ ಅವರು ಕೆಲಸಗಳನ್ನು ನಡೆಸ್ತಿದ್ದಾರೋ, ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನೋಡೋರಿದ್ದಾರೆ. ಹಾಗೆ ಅಷ್ಟು ದೂರಾಭಾರದಿಂದ ಎಲ್ಲರೂ ಸಂಕಲ್ಪ ಮಾಡಿ ಎಳ್ಳು ಮತ್ತು ತುಪ್ಪವನ್ನು, ಅದನ್ನು ಮತ್ತು ಎಳ್ಳೆಣ್ಣೆಯನ್ನು ಅವರ ಶಕ್ತಿಯಾನುಸಾರ ಒಂದಷ್ಟು ಕಾಣಿಕೆಯನ್ನು ಸಹಿತ ಕಳಿಸ್ಕೊಡ್ತಿದ್ದಾರೆ. ಆದರೆ ಈ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು, ಇಲ್ಲೇ ಸುತ್ತಮುತ್ತ ಇರತಕ್ಕಂಥವ್ರಿಗಂತೂ ಇದೊಂದು ದೊಡ್ಡ ಸುವರ್ಣ ಅವಕಾಶ. ನಾಳೆ ಪುನಃ ಈ ಯಾಗ ಆದಮೇಲೆ ಮತ್ತೊಮ್ಮೆ ನೋಡಬೇಕು ಅಂದರೆ ನಮ್ಮ ಟಿ ವಿ ಪರದೆ ಮೇಲೆ ನೋಡಬೇಕಷ್ಟೇ. ಆ ಲೈವ್ ಆಗಿ ಎದುರುಗಡೆ ನಡೀತಕ್ಕಂಥ ಆ ಯಜ್ಞ ನೋಡಲಿಕ್ಕಾಗಲ್ಲ. ಮತ್ತು ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ನಮ್ಮ ಹಿರಿಯರು, ದೊಡ್ಡವರು, ಸಾಕಷ್ಟು ಜನ ಗುರು ಹಿರಿಯರು ಮಾಡಿರೋ ಒಂದು ಪದ್ಧತಿ ಇದೆ. ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ ಅಥವಾ ಇಂತಹ ಒಂದು ಶುಭ ಕಾರ್ಯಗಳು ಅಥವಾ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ಯಾತಕ್ಕೆ ಮಾಡಿದ್ದಾರೆ ಅಂದರೆ, ಅಲ್ಲಿ ಅನುಷ್ಠಾನ ಮಾಡುವಂತಹ ಸಾನ್ನಿಧ್ಯಗಳಲ್ಲಿ ಬರುವಂತಹ ವೇದಮಂತ್ರ, ಕೇಳುವಂತಹ ವೇದಮಂತ್ರ, ನೋಡುವಂತಹ ಕಣ್ಗಳಿಗೆ ಸಿಗುವ ಆನಂದ, ಅದಾದ ನಂತರ ಅಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಒಂದೆಡೆ ಸೇರಿದಾಗ ಅಲ್ಲಿ ಅಷ್ಟೂ ಜನಗಳಲ್ಲಿರ್ತಕ್ಕಂಥ ಶಕ್ತಿ, ಆ ಪಾಸಿಟಿವ್ ಎನರ್ಜಿ, ಆ ಎನರ್ಜಿ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಜಪಾನುಷ್ಠಾನಗಳು ಮಾಡೋರಿರ್ತಾರೆ, ಒಂದೊಂದು ದೇವತೆಗಳ ಆವಾಹನೆ ಮಾಡ್ಕೊಂಡಿರ್ತಾರೆ, ಒಂದೊಂದು ದೇವತೆಗಳ ಉಪಾಸನೆ ಮಾಡೋರಿರ್ತಾರೆ. ಯಾರು ಅವರ ಒಬ್ಬೊಬ್ಬರಲ್ಲಿರ್ತಕ್ಕಂಥ ಒಂದೊಂದು ಶಕ್ತಿಯೇ ಒಂದೊಂದು ಥರ. ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಿಮ್ಮೊಳಗೆ ಎಂತಹ ಒಂದು ಮಹತ್ತರವಾಗಿರೋ ಶಕ್ತಿ ಇದೆ ಅಂತ. ಆದರೆ ಆ ಶಕ್ತಿ ಲಕ್ಷಾಂತರ ಜನ ಅಥವಾ ಸಾವಿರಾರು ಜನ ಒಂದು ಕಡೆ ಸೇರಿದಾಗ ಆ ಶಕ್ತಿ ಒಂದು ಕಡೆ ಕೇಂದ್ರೀಕೃತವಾಗಿ ಪ್ರತಿಯೊಬ್ಬರಿಗೂ ಅಲ್ಲಿರ್ತಕ್ಕಂಥ, ಅವರಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ದೊಡ್ಡವರು ಹೇಳಿದ್ದಾರೆ, ದೈವಂ ಮಾನಸ ರೂಪೇಣ. ದೇವರು ಅಲ್ಲೂ ಇಲ್ಲ, ಎಲ್ಲೂ ಇಲ್ಲ. ದೇವರು ನಿಮ್ಮಲ್ಲಿದ್ದಾನೆ. ದೇವರು ನಮ್ಮಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ. ನಿಮ್ಮೆಲ್ಲರಲ್ಲೂ ಇರ್ತಕ್ಕಂತಹ ಭಗವಂತ ಅಷ್ಟು ಜನ ಏಕಾಗ್ರತೆಯಿಂದ ಒಂದು ಕಡೆ ಸೇರಿ ಆ ಮಹಾಯಜ್ಞವನ್ನು ನೋಡ್ತಾ ಪ್ರತಿಯೊಬ್ಬರ ಬಾಯಲ್ಲೂ ಬರುವಂತಹ ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಆ ವೇದ ಮಂತ್ರವನ್ನು ನಾವು ಪಠನೆ ಮಾಡ್ತಿದ್ರೆ ಅದರ ವೈಬ್ರೇಷನ್ಸ್ ಇದೆಯಲ್ಲ, ಆ ವೇದ ಮಂತ್ರಗಳ ವೈಬ್ರೇಷನ್ಸು, ಅದು ಬರ್ತಕ್ಕಂಥ ತರಂಗಗಳು, ಆ ಮಂತ್ರದ ತರಂಗಗಳನ್ನು ಕಿವಿಯಲ್ಲಿ ಆಲಿಸಿ ಕಣ್ತುಂಬ ಹೋಮದ ಮಹಾಯಜ್ಞ ಕಾರ್ಯವನ್ನು ನೋಡಿ ಏಕಕಾಲದಲ್ಲಿ ಅಷ್ಟು ಜನನ್ನು ಕಣ್ತುಂಬಿಸ್ಕೊಂಡು ನೋಡುವಂತಹದ್ದು. ಜೊತೆಗೆ ಆ ಗಜಲಕ್ಷ್ಮಿ, ಆನೆಯ ಗಾಂಭೀರ್ಯ, ಗಜಗಾಂಭೀರ್ಯ ಅಂತ ಹೇಳ್ತಾರೆ, ಅಂತಹ ಗಜಗಾಂಭೀರ್ಯದ ವಿಶೇಷವಾಗಿರ್ತಕ್ಕಂಥ ಗಜಲಕ್ಷ್ಮಿಗೆ ನಡೆಯುವ ಅನುಷ್ಠಾನಗಳನ್ನು ನೋಡ್ತಾ ಅದರ ಕಾರ್ಯವೈಖರಿ, ಅದರ ನಡೀತಕ್ಕಂಥ ಅನುಷ್ಠಾನ, ಪೂಜಾ ಪದ್ಧತಿ, ಬಹುಶಃ ನಿಮಗೆ ಯಾರಿಗೂ ನಾನು ಈ ವಿಚಾರ ಜಾಸ್ತಿ ಹೇಳಬೇಕಾದ್ದೇ ಇಲ್ಲ. ಆನಂದ್ ಗುರುಜಿ ಬಂದಲ್ಲೆಲ್ಲ ಜನಸಾಗರ ಇದೆ. ಜೊತೆಗೆ ಆ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದೀರಿ. ಹಾಗೆ ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ, ಪೂಜಾ ಅನುಷ್ಠಾನ ಇದೆಲ್ಲವನ್ನು ಕಣ್ತುಂಬಿಸ್ಕೊಂಡಿದ್ದೀರಿ. ಸತತ 5 ವರ್ಷಗಳ ಕಾಲ ಪ್ರತಿ ಶನಿವಾರ ಭಾನುವಾರ ಬಂದರೆ ಒಂದೊಂದು ಕಾರ್ಯಕ್ರಮವನ್ನು ನೋಡ್ತಾನೆ ಇದ್ದೀರಿ. ನಿಮ್ಮೆಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ಇರಬೇಕು, ಪ್ರತಿ ಶನಿವಾರ ಭಾನುವಾರ ಒಂದೊಂದು ಹೊಸ ಕಾರ್ಯಕ್ರಮನೇ ನೋಡ್ತೀವಿ. ಇನ್ನೆಷ್ಟು ಸುತ್ತಬೋದಪ್ಪ ಇವರು ಅಂತ. ಸುತ್ತೋದಲ್ಲ, ಸುತ್ತಿರ್ತಕ್ಕಂತಹ ರೀಲುಗಳೇ ಇನ್ನೂ ಸಾಕಷ್ಟಿದೆ. ಅಂದರೆ ಅಷ್ಟು ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ, ಹೋಗಿ ಬರ್ತಾನೆ ಇರ್ತೀವಿ. ಇಡೀ ರಾಜ್ಯದಾದ್ಯಂತ ಸುತ್ತಾಡುವಂತಹ ಈ ಕಾರ್ಯಕ್ರಮಕ್ಕೆ, ಈ ಬಾರಿ ನಡೀತಿರ್ತಕ್ಕಂಥ ಶನೈಶ್ಚರ ಮಹಾಯಾಗಕ್ಕೆ ಬರುವಂತಹ ಗಣ್ಯರು, ಅತಿಥಿಗಳು, ಅಭ್ಯಾಗತರು, ಸಾಕಷ್ಟು ಜನ ಸಾಧು ಸಂತರು, ಹಾಗೆ ಮಠಾಧೀಶ್ವರರು ಎಲ್ಲರೂ ಸಹಿತ ಆಗಮಿಸ್ತಾ ಇದ್ದಾರೆ. ಎಲ್ಲರೊಂದಿಗೆ ನೊಂದು ಬೆಂದಿರ್ತಕ್ಕಂಥ ಸಂಕಷ್ಟಗಳನ್ನು ಹೊತ್ತಿರ್ತಕ್ಕಂಥ ಕಷ್ಟಗಳನ್ನು ಆಗ್ತಿಲ್ಲಪ್ಪ ಭಗವಂತ, ತಡಿಲಿಕ್ಕಾಗಲಿಲ್ಲ, ನೀನು ಅನುಗ್ರಹ ಕೊಡು, ನೀನು ಆಶೀರ್ವದಿಸು ಅಂತ ಹೇಳಿ ಕೇಳುವಂತಹ ಮನಸ್ಥಿತಿ, ಕಣ್ಗಳು ಶನೈಶ್ಚರನ ಅನುಗ್ರಹಕ್ಕಾಗಿ ಕಾತುರದಿಂದ ಕಾಯ್ತಾ ಇದೆ. ಅದಕ್ಕಾಗಿ ಮೊನ್ನೆಯಷ್ಟೇ ತಿರುನೆಲ್ಲಾರು ಕ್ಷೇತ್ರಕ್ಕೆ ಹೋಗಿ ತಿರುನೆಲ್ಲಾರು ಕ್ಷೇತ್ರದಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿದ್ದೀವಿ. ಸಾಮೂಹಿಕವಾದಂಥ ಪ್ರಾರ್ಥನೆ ಸಲ್ಲಿಸಿದ್ದೀವಿ. ನಾವು ಮತ್ತು ನಮ್ಮ ಆ ಸುತ್ತಮುತ್ತ ಭಾಗದ ಎಲ್ಲ ಗ್ರಾಮಸ್ಥರು ಸೇರಿ ಭಗವಂತನ ಪ್ರಾರ್ಥನೆ ಮಾಡಿ ಈ ಪ್ರಾಂತ್ಯದಲ್ಲಿ ನವರತ್ನ ಅಗ್ರಹಾರದಲ್ಲಿ ನಡೀತಿರ್ತಕ್ಕಂಥ ಈ ಶನೈಶ್ಚರ ಮಹಾಯಾಗ, ನಿನ್ನ ಮಹಾಯಾಗಕ್ಕೆ ನೀನು ಆಗಮಿಸಿ ಭಕ್ತರನ್ನು ಹರಿಸಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಅಲ್ಲಿಂದ ಒಂದು ಶಿಲಾಮೂರ್ತಿಯನ್ನು, ಕೃಷ್ಣಶಿಲೆಯ ಮೂರ್ತಿಯನ್ನು ತಿರುನೆಲ್ಲಾರಿಂದ ನಮ್ಮ ಆಶ್ರಮಕ್ಕೆ ತಂದಿದ್ದೇವೆ. ಅದೇ ವಿಗ್ರಹಕ್ಕೆ
ನೀವು ನಿಮ್ಮ ಕರಹಸ್ತದಿಂದ ತಿಲ ತೈಲಾಭಿಷೇಕವನ್ನು ಮಾಡುವಂಥ ಒಂದು ವಿಶೇಷತೆ ಇದೆ. ತಿಲ ತೈಲಾಭಿಷೇಕವನ್ನು ಮಾಡಬೇಕು. ಆ ಯಜ್ಞಕುಂಡಕ್ಕೆ ಅಲ್ಲಿ ಬಂದು ನೀವು ಪಾಲ್ಗೊಳ್ಳಬೇಕು. ಇದೇ ಸಮಯಕ್ಕೆ ಭಗವಂತ ಇದ್ದಾನೆ, ಭಗವಂತನ ಅನುಗ್ರಹ ಇದೆ ಅನ್ನಲಿಕ್ಕೆ ಮೇಲ್ಗಡೆ ಒಂದು ಗರುಡ ಪಕ್ಷಿ. ಆನಂದ್ ಗುರುಜಿಯವರು ಹೋದರೆಲ್ಲ ಎಲ್ಲೇ ಹೋದರೂ ಸಹಿತ ಒಂದು ಹೂ ಪ್ರಸಾದ ಆಗುತ್ತೆ, ಅದು ಸತ್ಯ, ಅದು ನೀವು ನೋಡಿದ್ದೀರಿ. ಆದರೆ ಗರುಡ ಪಕ್ಷಿನ ನೀವು ನೋಡೋದು ಅದು ಒಂದು ವಿಶೇಷತೆ ಇತ್ತು. ಆದರೆ ಈ ಬಾರಿ ಶನೇಶ್ವರನಿಗೆ ನಡೀತಕ್ಕಂಥ ಒಂದು ಪ್ರಾರ್ಥನೆ, ಆ ಕಾಲದಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪಡೆಯಲಿಕ್ಕಾಗಿ ಒಂದು ಪ್ರಾರ್ಥನೆ ಸಲ್ಲಿಸುವಾಗ ಮೇಲೊಂದು ಗರುಡ ಪಕ್ಷಿ ಸಹಿತ ಬಂದಾಯಿತು. ಬನ್ನಿ ನೋಡೋಣ ಆ ಭಗವಂತನ ದರ್ಶನ, ಜೊತೆಗೆ ನಡೆಯುವಂತಹ ಆ ಕೈಂಕರ್ಯ, ತಿರುನೆಲ್ಲಾರು ಕ್ಷೇತ್ರದ ದರ್ಶನ ಮಾಡೋಣ. ಬಂದು ಸೇರುವಂತಹ ಶನೇಶ್ವರನ ವಿಗ್ರಹ ಸಹಿತ ಇಲ್ಲಿಂದಲೇ ಪ್ರಾರಂಭ, ತಾವು ನೋಡಬಹುದು. ತಿರುನೆಲ್ಲಾರು ಕ್ಷೇತ್ರದಲ್ಲಿ ಶನೇಶ್ವರನ ಸಾನ್ನಿಧ್ಯದಲ್ಲಿ ಸ್ವಾಮಿನ ಒಳಗಡೆ ದರ್ಶನ ಮಾಡಲಿಕ್ಕಾಗಿ ನಾವು ಹೊರಟಿದ್ದೀವಿ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಶನೇಶ್ವರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಅಳುವು ನಗುವು ಎಲ್ಲವೂ ನಿನ್ನದೇ ಆಟ, ಕೊಡದಿರು ನಮಗೆ ನಿನ್ನ ಕಾಟ, ಮರೆಯದೆ ಅರುಹು ಓ ಶಕ್ತಿದಾತ, ಮರೆಯದೆ ಅರುಹು ಓ ಶಕ್ತಿದಾತ, ಅನುದಿನವೂ ಅನುಗ್ರಹಿಸು ನಿನ್ನ ಸ್ಮರಣೆ ಪಾಠ. ಅಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ನಡೆದಂತಹ ಆ ಒಂದು ಮಹತ್ತರವಾಗಿರ್ತಕ್ಕಂಥ ಆ ಅನುಷ್ಠಾನ. ಶನೇಶ್ವರ ಮೂರ್ತಿ ಚಿಕ್ಕದು, ಆದರೆ ಬರುವ ಜನಸಾಗರ ಇದೆಯಲ್ಲ ಭಗವಂತನ ಕ್ಷೇತ್ರಕ್ಕೆ, ಅಬ್ಬಾ, ದರ್ಬೇಶ್ವರರ ಸಾನ್ನಿಧ್ಯ. ದರ್ಬೇಶ್ವರ ಪ್ರಸನ್ನ ಪಾರ್ವತಿ ಅಮ್ಮನವರು, ಅಲ್ಲಿರ್ತಕ್ಕಂಥ ದೇವಿ, ಆ ತಾಯಿಯ ದರ್ಶನ, ಅಲ್ಲಿರ್ತಕ್ಕಂಥ ಶಿವಪಾರ್ವತಿಯರೇ ಆ ದೇವಾಲಯಕ್ಕೆ ಪ್ರಧಾನ ದೇವತೆಗಳು. ಆದರೆ ದೇವಾಲಯದ ಮುಂಭಾಗದಲ್ಲಿ ಶನೇಶ್ವರನ ಮಂದಿರ ಇದೆ. ಭಗವಂತ ಒಂದು ಆಸ್ಥಾನದಲ್ಲಿ ನಿಂತಿದ್ದಾನೆ. ಅದು ಒಂದು ಪಾದವನ್ನು ಭೂಮಿಯಲ್ಲಿಟ್ಟು ಇನ್ನೊಂದು ಪಾದವನ್ನು ಕಾಗೆಯ ಮೇಲಿಟ್ಟಿರ್ತಕ್ಕಂಥದ್ದು, ಅಭಯಹಸ್ತವನ್ನು ನೀಡುತ್ತಿರ್ತಕ್ಕಂಥದ್ದು. ಆ ಸಾನ್ನಿಧ್ಯದಲ್ಲೂ ಸಹಿತ ಸ್ವಾಮಿಯ ದರ್ಶನ ಮಾಡ್ತಾ ಇದ್ವಿ. ಸ್ವಾಮಿ ಅನುಷ್ಠಾನವನ್ನು ನಡೆಯುವಂಥ ಕಾಲ ಸ್ವಾಮಿಯ ಬಲಹಸ್ತದಿಂದ ಪ್ರಸಾದ ಆಗಿರ್ತಕ್ಕಂಥದ್ದನ್ನು ನೋಡಿರುವಂಥ ಸಾಕಷ್ಟು ಕಣ್ಗಳಿದೆ. ಅಂತಹ ಸಾನ್ನಿಧ್ಯದಿಂದ ಬಂದಂಥ ಶನೇಶ್ವರನ ವಿಗ್ರಹಕ್ಕೆ ಕರ್ಮಫಲವನ್ನು ಕಳ್ಕೊಳ್ಳಿಕ್ಕೋಸ್ಕರ, ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ನಡೀತಿರ್ತಕ್ಕಂಥ ಈ ಮಹಾಯಜ್ಞಕ್ಕೆ ಕಂಡು ಕಾಣದಂಥ ಕೈಗಳು ಸಾಕಷ್ಟು ಮುಂದೆ ಬರ್ತಿದೆ. ಎಲ್ಲರೂ ಸಹಿತ ಸೇರಿ ಈ ಮಹಾಯಜ್ಞವನ್ನು ನಡೆಸ್ತಿದ್ದಾರೆ. ಅದರಲ್ಲಿ ನಾನು ಇದ್ದೇನೆ. ಯಾಕೆಂದರೆ ನೀವೆಲ್ಲರ ಜೊತೆ ನಾನಿದ್ದೇನೆ, ನನ್ನ ಜೊತೆ ನೀವಿಲ್ಲ. ನಿಮ್ಮೆಲ್ಲರ ಜೊತೆ ನಾನಿದ್ದೇನೆ. ನೀವು ಮಾಡುವ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆ ನಾನಿದ್ದೇನೆ. ಅದು ನನ್ನ ಸಂತೋಷ ಇದೆ. ಆನಂದ್ ಗುರುಜಿಯವರು ಮಾಡುವ ಕಾರ್ಯಕ್ರಮ ಯಾವುದೂ ಅಲ್ಲ. ಆನಂದ್ ಗುರುಜಿಯವ್ರ ಜೊತೆ ನೀವೆಲ್ಲ ನಿಂತಿದ್ದರಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಶನೇಶ್ವರ ಮಹಾಯಜ್ಞಕ್ಕೆ ಬರುವಾಗ ಮಂಗಳ ದ್ರವ್ಯಗಳು, ಅರಿಶಿನ ಕುಂಕುಮದ ತಟ್ಟೆ, 2 ಮಣ್ಣಿನ ಹಣತೆ ಅಥವಾ ದೀಪಗಳು, ನಿಮ್ಮ ಶಕ್ತಿ ಅನ್ಸರ್ ನೀವೇನಾದರೂ ಮಾಡಿ. ಯಾಕೆಂದರೆ ಬೆಲೆ ಬಾಳೋ ವಸ್ತು ಬೇಡ ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ. ಅದಾದ ಮೇಲೆ 9 ಎಳ್ಳುಬತ್ತಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಸಂಕಲ್ಪ ಮಾಡಿ ನೀವೇ ಮನೆಯಲ್ಲಿ ಕಟ್ಟಿ, ಎಳ್ಳನ್ನು ಶುದ್ಧಿ ಮಾಡಿ ಕಪ್ಪು ಬಟ್ಟೆಯಲ್ಲಿ ಕಪ್ಪು ದಾರದಿಂದ ಅದನ್ನು ಬಂಧಿಸಿ ಅದನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಿಟ್ಟು ಅದನ್ನೇ ತೊಗೊಂಡು ಬನ್ನಿ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಎಳ್ಳೆಣ್ಣೆನೂ ತೊಗೊಂಡು ಬನ್ನಿ. ಆ ಎಳ್ಳುಬತ್ತಿಗೆ ಅದನ್ನು ಹಚ್ಚೋದಕ್ಕೆ ಒಂದು ಬಟ್ಲು ಅಥವಾ ಕಬ್ಬಿಣದ ಬಾಣಲೆ ಅಥವಾ ಮಣ್ಣಿನ ಹಣತೆ, ಈ ಮೂರಲ್ಲಿ ಯಾವುದಾದ್ರೂ ಸರಿ ಅದನ್ನು ತೊಗೊಂಬನ್ನಿ. ಇಷ್ಟು ದಿವಸ ತಾವು ಕೈಯಲ್ಲಿ ಕಟ್ಟಿರ್ತಕ್ಕಂಥ ಕಂಕಣದ ದಾರ ಕೈಯಲ್ಲಿದ್ದರೂ ಸರಿ ಅಥವಾ ಪ್ರತ್ಯೇಕವಾಗಿ ತಂದರೂ ಸರಿ. ಇನ್ನು ಭಗವತ್ ಸಂಕಲ್ಪಕ್ಕೆ ಬಂದಾಗ ತೀರ್ಥ ಪ್ರಸಾದ ಅಲ್ಲೇನು ಸಿಗುತ್ತೋ ಅದೇ ಮೃಷ್ಟಾನ್ನ. ನಿಮ್ಮ ಮನಸ್ಸು ತೃಪ್ತಿಯಾಗಿ ನೀವು ತಿನ್ನುವಂತಹ ಪದಾರ್ಥಗಳಲ್ಲದಿದ್ದರೂ ಅಲ್ಲಿ ಕೊಡುವಂಥ ಪ್ರಸಾದವೇ ನಿಮ್ಮ ಮಹಾಪ್ರಸಾದ, ಅದು ಸ್ವೀಕರಿಸಿ. ಹಾಗೆ ಯಾರೊಬ್ಬರು ನುಗ್ಗಲು ಮಾಡ್ಕೋಬೇಡಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೇನೆ, ನೀವೆಲ್ಲರೂ ಸಹಿತ ಬರ್ತಕ್ಕಂಥವ್ರೆಲ್ಲರೂ ಆ ವೇದಿಕೆಯ ಒಳಗಡೆ ಬಂದರೆ, ಆಸ್ಥಾನದ ಒಳಗಡೆ ಬಂದರೆ ಅಕ್ಕ ತಂಗಿಯರ ಥರ, ಅಣ್ಣ ತಮ್ಮಂದಿರ ಥರ ನಿಮ್ಮ ಭಾವನೆ ಇರಬೇಕು. ಯಾರೊಬ್ಬರು ವೈಷಮ್ಯ ಇಲ್ಲ, ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ.
ನಿಮ್ಮೊಂದಿಗೆ ನಾನು ಸಹಿತ ನೆಲದ ಮೇಲೆ ಕೂತ್ಕೊಳ್ತೀನಿ. ಅಲ್ಲಿ ನೆಲದ ಮೇಲೆ ಅಂದರೆ ಆಸನದಲ್ಲೇ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗುವಂಥದ್ದು ಚೇರುಗಳಾಗಲಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳೇನೂ ಆಗೋದಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಇಬ್ಬರ ಚೇರ್ ಹಾಕ್ಲಿಕ್ಕೆ. ಆದರೆ ನಾವು ಭಗವಂತ ಕೊಟ್ಟಂಥ ಈ ದೇಹದ ಶಕ್ತಿಯಿಂದಲೇ ನಾವು ಇಷ್ಟೆಲ್ಲ ಸೇವೆ ಮಾಡ್ತಿದ್ದೀವಿ. ಅದರಿಂದಲೇ ಇದು ನಡೆಸ್ಕೊಂಡು ಹೋಗಬೇಕು. ಹಾಗೆ ಯಾಗಕ್ಕೆ ಬರುವಾಗ ಮಕ್ಕಳನ್ನು ಕರೆತಂದರೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನ ಕರೆತಂದರೆ ಭಾಳ ಎಚ್ಚರಿಕೆ, ಜೋಪಾನ, ಆದಷ್ಟು ಜವಾಬ್ದಾರಿಯಲ್ಲಿರಿ. ಮಾತ್ರ ಕಾರ್ಯಕ್ರಮದಲ್ಲಿ ಮಾತ್ರ ಯಶಸ್ಸುಗೊಳಿಸಬೇಕಾದ್ದು ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮೆಲ್ಲರ ಗಮನ, ನಮ್ಮೆಲ್ಲರ ಚಿತ್ತ ಶನೈಶ್ಚರ ಮಹಾಯಜ್ಞದತ್ತ. ಅವನ್ನೇ ಪ್ರಾರ್ಥನೆ ಮಾಡೋಣ. ನಮ್ಮ ಸಂಕಷ್ಟ ದೂರ ಮಾಡಪ್ಪ ಅಂತ ಕೇಳ್ಕೊಳ್ಳೋಣ. ಯಾಕೆಂದರೆ ಕ್ಷೇತ್ರದಿಂದ ಬಂದಿರತಕ್ಕಂಥ ವಿಗ್ರಹವನ್ನು ದರ್ಶನ ಮಾಡೋಣ. ಆ ಸುಂದರ ವೇದಿಕೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಭಗವಂತನ ಪ್ರಾರ್ಥಿಸೋಣ. ಒಳ್ಳೆಯದಾಗಿ. ಯಾಗದ ವಿಚಾರದ ಜೊತೆಗೆ ಈ ದಿನದ ವಿಶೇಷತೆ ಏನು ಅನ್ನೋದು ಕೂಡ ತಿಳ್ಕೊಳ್ಳೋದು ಸಾಕಷ್ಟಿದೆ. ಬನ್ನಿ ತಿಳ್ಕೊಳ್ಳೋಣ ಗುರುಜಿ. ಖಂಡಿತಮ್ಮ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಸಿಗುವ ಒಂದಿಷ್ಟು ಸಮಯ ಯಾಗದ ಬಗ್ಗೆ. ಆ ಮಹಾಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಒಂದು ಸಂತೋಷ. ಹಾಗಾಗಿ ಈಗಾಗಲೇ ಯಾಗ ಮಂಟಪ ಸಿದ್ಧಿ ಆಗ್ತಾ ಇದೆ. ಆ ಬೃಹತ್ ಯಾಗ ಮಂಟಪವನ್ನು ನೋಡಬೇಕು ನೀವು. ಆ ನೋಡೋದೇ ಒಂದು ಆನಂದ. ಯಾಕೆಂದರೆ ಮನೆಗೊಂದು ಮಂಗಳ ಕಾರ್ಯ, ಒಂದು ಮದುವೆ ಮಾಡಬೇಕಾದ್ರೆ ಎಷ್ಟೊಂದು ಆತಂಕ ಇರುತ್ತೆ. ಎಷ್ಟು ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಮ ಓಡಿಸಿ ಕೆಲಸ ಮಾಡಿದ್ರೂ ಸಾಲದು. ಅಂಥದ್ದು ಇಂತಹ ಒಂದು ದೊಡ್ಡ ಯಾಗವನ್ನು, ಶನೈಶ್ಚರ ಮಹಾಯಾಗವನ್ನು ಇಡೀ ರಾಜ್ಯದ ಜನತೆಗೆ ಒಳಿತಾಗಲಿ ಅಂಥೇಳಿ ಬರುವಂತಹ ಸಾಕಷ್ಟು ಜನ ಅಭಿಮಾನಿಗಳು ಒಂದು ಕಡೆ ಸೇರಬೇಕಾದ್ರೆ ಆ ಯಾಗಮಂಟಪ ಹೇಗಿರಬೇಕು. ನಿಜಕ್ಕೂ ಆ ಯಾಗಮಂಟಪ, ಆ ಆಸನಗಳು, ಅಲ್ಲಿ ನೋಡುವಂತಹ ಒಂದು ಕ್ರಮ, ಅದರ ಆನಂದವೇ ಬೇರೆ. ಶ್ರೀ ವಿಕಾರಿನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ 4/3/2020 ಬುಧವಾರ, ನವಮಿ, ಆರಿದ್ರಾ ನಕ್ಷತ್ರ. ಆರಿದ್ರಾ ನಕ್ಷತ್ರ ನವಮಿ ಇರ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಆರಿದ್ರಾ ನಕ್ಷತ್ರ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದೊಂದಿಗೆ ಇವತ್ತಿನ ದಿವಸ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನಂ ಪೂರ್ವಾರ್ಕಮಿವ ವಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ, ಮೇಷಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನೀವು ಅಂದುಕೊಂಡಂತೆ ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಸಹಿತ ಯಶಸ್ಸನ್ನು ಕಾಣಬೇಕು ಎಂಬತಕ್ಕಂಥ ಮಹದಾಸೆ ನಿಮ್ಮದು. ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಶಾಂತಿ, ನೆಮ್ಮದಿಯುತವಾಗಿರ್ತೀರಿ. ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಹರಿಸಬೇಕಾಗಿದೆ. ಜೊತೆಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಕೆಲಸ ಕಾರ್ಯವನ್ನು ಮಾಡಬೇಕಾದರೂ ಶ್ರದ್ಧೆಯಿಂದ, ಭಕ್ತಿಯಿಂದ ನಡೆಸಬೇಕಾದ್ದು ಧರ್ಮ. ಹಾಗೆ ಇವತ್ತಿನ ದಿನ ಮೇಷರಾಶಿ, ಮೇಷಲಗ್ನದಲ್ಲಿರ್ತಕ್ಕಂಥವರು ಸರಿಸುಮಾರು ಮಧ್ಯಾಹ್ನ 11:20 3:15 ತನಕ ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂತಹ ದಿನ. ಆದರೂ ಸಹಿತ ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆಯಿಂದ ಭಾಳಷ್ಟು ಒಳಿತನ್ನು ಕಾಣ್ತೀರಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಒಳ್ಳೆ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ಚಂಚಲತೆ ಇದೆ. ಒಂದಿಷ್ಟು ಮನಸ್ಸಲ್ಲಿ ಉದ್ವಿಗ್ನತನ ಇದೆ, ಆವೇಶ ಇದೆ, ಕೋಪ ಇದೆ. ಮೂಗಿನ ತುದಿಯಲ್ಲೇ ಕೋಪ ಇರತಕ್ಕಂಥದ್ದು. ದುಡುಕಿ ತೀರ್ಮಾನ ತಂದುಕೊಳ್ತೀರಿ, ಅನಂತರ ನೀವೇ ಚಿಂತಿಸ್ತೀರಿ. ಸ್ವಲ್ಪ ಶಾಂತಿ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಲಾಭ ಇದೆ. ಆದರೆ ನಿಮ್ಮ ವರ್ತನೆ, ನಿಮ್ಮ ಶಾಂತಿ, ನಿಮ್ಮ ನೆಮ್ಮದಿ ಎಲ್ಲೋ ಒಂದು ಕಡೆ ನೀವೇ ದಾರಿ ತಪ್ಪಿಸ್ಕೊಳ್ತಾ ಇದ್ದೀರಿ. ಕಣ್ಣೀರು ಹಾಕುವಂಥ ಪರಿಸ್ಥಿತಿಗೆ ಎದುರಾಗ್ತಾ ಇದ್ದೀರಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆ ತಂದುಕೊಳ್ಳಿ. ಯಾರೊಬ್ಬರು ಯಾವುದೇ ವಿಚಾರವನ್ನು ಹೇಳಿದ್ರು ನಿಮಗೆ ಎಷ್ಟು ಬೇಕೋ ಅಷ್ಟು ಆಲಿಸಿ, ಆದರೆ ತಿರುಗಿಸಿ ಮಾತಾಡಬೇಡಿ. ಮಾತು ಮೌನವಾಗಿದ್ದು ನಿಮ್ಮ ಕೆಲಸಗಳನ್ನು ಸಾಧನೆ ಮಾಡ್ಕೋಬೇಕು. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಗುರು ಹಿರಿಯರಲ್ಲಿ ಒಂದಿಷ್ಟು ಶ್ರದ್ಧಾಭಕ್ತಿಯಿಂದ ಅವರ ಮಾತನ್ನು ಆಲಿಸಬೇಕು. ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಒಂದಿಷ್ಟು ಬಾಧಿಸುತ್ತೆ, ಜಾಗರೂಕತರಾಗಿರಿ. ಯಾವುದೇ ಸಮಸ್ಯೆ ಅಂತ ಬಂದಾಗ ಒಂದಿಷ್ಟು ವೈದ್ಯರ ಸಲಹೆ ತಗೊಳ್ಳಿ, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇಂತಹ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವಿಗ್ನತನ, ಸಮಸ್ಯೆ, ಕಷ್ಟಗಳನ್ನು ದೂರ ಮಾಡಿಕೊಂಡು ಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಂಡು ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ಸಾರ್ವತ್ರಿಕವಾಗಿ ಯಾವುದೇ ಕೆಲಸಗಳಾದರೂ ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಗವತ್ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಇಷ್ಟಾರ್ಥ ಸಿದ್ಧಿಗಾಗಿ ಲಕ್ಷ್ಮಿಯ ಆರಾಧನೆ ಮಾಡತಕ್ಕಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ಪ್ರಾರ್ಥನೆ ಮಾಡಿ. ಅಷ್ಟೇ ಅಲ್ಲ, ಇವತ್ತು ಮತ್ತೊಂದು ವಿಶೇಷ ಇದೆ. ದ್ವಿತೀಯ PUC ಪರೀಕ್ಷೆಗಳು ಪ್ರಾರಂಭ ಅನಿಸುತ್ತೆ.
ಬೆಳಗ್ಗೆ ಒಂದಷ್ಟು ಜನ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿದರು. PUC ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಶುಭವಾಗಲಿ. ಆದಷ್ಟು ವರ್ಷದುದ್ದಕ್ಕೂ ಕಷ್ಟಪಟ್ಟಿದ್ದೀರಿ, ಮೊದಲನೇ ವರ್ಷ ಎಕ್ಸಾಮ್ ಮಾಡಿದ್ದೀರಿ, ಹಾಗೂ ಸಹಿತ ಒಳ್ಳೆ ಅಂಕಗಳನ್ನು ತಗೊಂಡಿದ್ದೀರಿ. ಆದರೂ ಅಲ್ಲಿ ನಿಮ್ಮ ಲೇಸಿನೆಸ್ ಇದ್ದರೂ ನಡೆದೋಗುತ್ತೆ. ಸೆಕೆಂಡ್ PU ಅಲ್ಲಿ ಹಾಗಾಗಬಾರ್ದು. ಶ್ರದ್ಧೆಯಿಂದ ಭಕ್ತಿಯಿಂದ ಓದಿ, ನಿಮ್ಮ ಏಕಾಗ್ರತೆ ಮೇಲೆ ತಾಯಿ ಶಾರದೆಯ ಅನುಗ್ರಹ ಇರಲಿ, ನಿಮ್ಮ ಒಳ್ಳೆಯ ಯಶಸ್ಸಾಗಲಿ ಅಂಥೇಳಿ PU ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನನ್ನ ಕಡೆಯಿಂದಲೂ ಸಹಿತ ಶುಭ ಹಾರೈಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಮೇಷರಾಶಿಯಿಂದ ಆರಂಭ ಆಗಿ ಮೊದಲ 3 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ರಾಶಿ ಫಲ ಮುಂದುವರಿಯುತ್ತೆ ವೀಕ್ಷಕರೇ. ಈಗ ಪ್ರಾರಂಭಿಸೋಣ ಸ್ವರಜ್ಯೋತಿಷ್ಯ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರುಮ್ಮ? ಹೆಸರು ಬೇಡ ಮೇಡಮ್. ಆಗಲಿ, ತೊಂದರೆ ಇಲ್ಲ, ಮಾತಾಡಿ ಗುರುಜಿಯೊಂದಿಗೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, 4 ವರ್ಷದಿಂದ ಪ್ರಯತ್ನ ಪಡ್ತೇವೆ ಮದುವೆಗೆ, ಇನ್ನೂ ಆಗ್ತಾ ಇಲ್ಲ ಗುರುಜಿ. 4 ವರ್ಷದಿಂದ ಪ್ರಯತ್ನಿಸ್ತಾ ಇದ್ದೀರಿ, ಇನ್ನೂ ಮದುವೆ ಆಗಿಲ್ಲ? ಇನ್ನೂ ಇಲ್ಲ ಗುರುಜಿ. ಏನು ಓದಿದೆಯಮ್ಮ? MA B.Ed. MA B.Ed ಆಗಿದೆ. ಹಾಂ ಗುರುಜಿ. ತುಂಬ ಸಂತೋಷ. ಏನು ಜಾಬ್ ಮಾಡ್ತಾ ಇದೆಯಾ ಅಥವಾ ಮನೇಲಿದೆಯಾ? ಮನೇಲಿದ್ದೀನಿ ಗುರುಜಿ. ಮನೇಲಿದೆಯಾ? ಒಂದು ಕೆಲಸ ಮಾಡು, ಈಗ ನಿನ್ನ ಸ್ವರತರಂಗದಲ್ಲಿ ಗುರುಬಲ ಇದೆ. ಈಗ ಪ್ರಯತ್ನ ಪಟ್ಟರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅದರ ಮುನ್ಸೂಚನೆಗಳು ಈಗಾಗಲೇ 1.5 ತಿಂಗಳಿಂದ ನಿಮ್ಮಲ್ಲಿ ಒಂದು ಆಕರ್ಷಣೆ ಇದೆ, ನಿಮ್ಮ ಮುಖದ ವರ್ಚಸ್ಸಿದೆ. ಈಗ ಒಂದಿಷ್ಟು ಬರದಿಂದ ಈ ವಿವಾಹದ ಬಗ್ಗೆ ಮನೆಯಲ್ಲೂ ಚಿಂತನೆ ಇದೆ. ಹಾಗೆ ಬರುವ ವರಗಳಿಗೂ ಸಹಿತ ಒಂದಿಷ್ಟು ವಿಚಾರಣೆ ಶುರುವಾಗಿದೆ. ಕಳೆದ 1.5 ತಿಂಗಳಿಂದ ಈ ಒಂದು ಬ್ಯುಸಿ ಇರೋದ್ರಿಂದ, ಈ ಒಂದು ಕಾರ್ಯ ಕೆಲಸಗಳು ನಡೀತಾ ಇರೋದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಅತಿ ಶೀಘ್ರವಾಗಿ ನಿನ್ನ ವಿವಾಹ ಆಗುವಂಥ ಯೋಗ ಫಲ ತುಂಬ ಚೆನ್ನಾಗಿದೆ. ಅದು ನಿನ್ನ ಸ್ವರತರಂಗದಲ್ಲಿ ಇರ್ತಕ್ಕಂತಹದ್ದು. ಆದರೆ ಇದಕ್ಕೆ ಪೂರ್ವಭಾವಿಯಾಗಿ ಒಂದಷ್ಟು ಅನುಷ್ಠಾನ ನೀನು ಮಾಡಬೇಕು. ಈ ಅನುಷ್ಠಾನವನ್ನು ನೀನು ಮಾಡಿದ್ದೇ ಆದರೆ ಖಂಡಿತ ಕಾರ್ಯಸಿದ್ಧಿಯನ್ನು ಶೀಘ್ರದಲ್ಲೇ ನೋಡ್ತೀಯ. ಇದಕ್ಕೆ ನೀನು ಮಾಡಬೇಕಾಗಿರೋದು ಭಾಳ ಸಿಂಪಲ್ಲು. ಮನೆ ಸಮೀಪದಲ್ಲಿ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ನೋಡು, ಬಿಳಿ ಎಕ್ಕದ ಗಿಡ ಇರಬೇಕು, ಮತ್ತು ಒಂದು ಬನ್ನಿ ವೃಕ್ಷ ಇರಬೇಕು. ಬನ್ನಿ ವೃಕ್ಷ, ಬಿಳಿ ಎಕ್ಕದ ಗಿಡ ಎರಡೂ ನಿಮಗೆ ಸಿಗಲಿಲ್ಲ ಅಂದರೆ ಹತ್ತಿರದಲ್ಲಿ ಎಲ್ಲರೂ ನರ್ಸರಿಗೆ ಹೋಗಿ, ನರ್ಸರಿಗಳಲ್ಲಿ ಅಲ್ಲಿ ಬಿಳಿ ಎಕ್ಕದ ಗಿಡ ಒಂದು ಸಸಿ ಮತ್ತು ಬನ್ನಿ ಗಿಡದ ಒಂದು ಸಸಿನ ತಂದು ಮನೆ ಹತ್ರ ತುಳಸಿ ಗಿಡದ ಪಾಟ ಹತ್ರ ಇಟ್ಟು ಅಲ್ಲೇ ಪೂಜೆ ಮಾಡು. ಬೆಳಿಗ್ಗೆ ಸಾಯಂಕಾಲ ಆ ಎರಡೂ ಗಿಡಗಳ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡು. ದೀಪ ಹಚ್ಚಿ ನಮಸ್ಕಾರ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ 1 ಚಿಟಿಕೆ ಉದ್ದಿನ ಬೇಳೆ, 1 ಚಿಟಿಕೆಯಷ್ಟು ಹೆಸರು ಬೇಳೆ, ಎರಡೂ ದೃಷ್ಟಿ ತೆಗೆದು ಬೆಳಗ್ಗೆ ಹಸಿರು ಗಿಡಗಳ ಮೇಲೆ ಹಾಕು. ಅದೇ ಗಿಡದ ಮೇಲೆಲ್ಲ ಬೇರೆ ಗಿಡಗಳ ಮೇಲೆ ಹಾಕು. ಸಾಯಂಕಾಲ ಯಥಾ ಪ್ರಕಾರ ಕೈಕಾಲು ಮುಖ ತೊಳೆದು ದೇವ್ರ ಮುಂದೆ ದೀಪ ಹಚ್ಚಿ, ಆ ಗಿಡಗಳ ಹತ್ರ ದೀಪ ಹಚ್ಚಿ, ಅಕ್ಕಿ ಮತ್ತು ತೊಗರಿಬೇಳೆ, ಅಕ್ಕಿ ತೊಗರಿನ ರಾತ್ರಿ ಹೊತ್ತು ದೃಷ್ಟಿ ತೆಗೆದು ಆಚೆಗೆ ಹಾಕು. ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಈ ಅನುಷ್ಠಾನವನ್ನು 9 ದಿನ ನೀನು ಮಾಡು. ಈ 9 ದಿನದ ಅನುಷ್ಠಾನ ನೀನು ಮಾಡಿದ್ದೇ ಆದರೆ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀಯ. ಯಾಕೆಂದರೆ ನಿನ್ನ ಲಗ್ನದಲ್ಲಿ, ನಿನ್ನ ಜಾತಕ ಲಗ್ನದಲ್ಲಿ, ನಿನ್ನ ಸ್ವರತರಂಗ ಪ್ರಕಾರ ಬುಧ ಇರ್ತಕ್ಕಂಥ ಸ್ಥಾನ, ರಾಹು ಇರ್ತಕ್ಕಂಥ ಸ್ಥಾನ ಅಷ್ಟು ಸಮಂಜಸವಾದಲ್ಲ. ಜೊತೆಗೆ ಬೇರೆ ಗ್ರಹಗಳಲ್ಲಿ ಇರ್ತಕ್ಕಂಥ ಒಂದಷ್ಟು ಶಕ್ತಿ ಬೇಕಾಗಿದೆ. ಆಗಷ್ಟೇ ನಿನಗೆ ಗುರುವಿನ ಅನುಗ್ರಹ ಆಗುತ್ತೆ. ನೀನು ಶೀಘ್ರವಾಗಿ ವಿವಾಹಕ್ಕೆ ಯೋಗ್ಯವಾದಂಥ ಫಲ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕರೆ ಮಾಡಿರೋದು ನೋಡೋಣ. ಹಲೋ. ಹಲೋ. ಬಹುಶಃ ಕರೆ ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಂತ. ಹಲೋ. ಅರೆ, ಓಕೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮ ಧ್ವನಿ ನನ್ನ ಹೆಸರು ಹುಟ್ಟಿ ಅಂತ ಮಂಜುಳಾ ಅಂತ ಕರೀತಾರೆ. ನಾವು ಶಿವಮೊಗ್ಗದಿಂದ ಮಾತಾಡ. ಆಗ್ಲಿಮ್ಮ. ಈಗ ನಿಮ್ಮ ಧ್ವನಿ ಸಂಪೂರ್ಣವಾಗಿ ಕೇಳಿಸ್ತಾ ಇದೆ. ಗುರುಜಿಯವರೊಂದಿಗೂ ಕೂಡ ಮಾತಾಡ್ಬೋದು, ಮಾತಾಡಿ. ಹಲೋ. ಹಲೋ, ನಮಸ್ತೆ ತಾಯಿ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಮ್ಮ. ಗುರುಜಿ, ನಾನು ಶಿವಮೊಗ್ಗದ ಹತ್ರ ನಿಧಿಗೆ ಅಂತ, ಮಂಜುಳಾ, ನನ್ನ ಹುಟ್ಟಿದ ಹೆಸರು ಹರಿಣಿ ಅಂತ, ಮಂಜುಳಾ ಅಂತ ಇಟ್ಟಿದ್ದಾರೆ. ಸರ್, ನಾನು ಶನೇಶ್ವರ ಮನೆಗೆ ಬರ್ತಾ ಇದೀನಿ ಗುರುಜಿ. ಕಂಕಣದಾರ ಕಟ್ಟಿದೀನಿ ಗುರುಜಿ. ಬನ್ನಿ, ತುಂಬಾ ಸಂತೋಷ. ಬನ್ನಿ, ಆಶೀರ್ವಾದ ಮಾಡಿ ಗುರುಜಿ. ಏನು ತೊಂದರೆ ಅಂತ. ಏನೂ ಆಗಲ್ಲ. ನೀವು ಬರ್ತಿರೋದೇ ಆತನ ಒಂದು ಅನುಷ್ಠಾನಕ್ಕೆ, ಶನೇಶ್ವರನ ಅನುಷ್ಠಾನಕ್ಕೆ ಬರ್ತೀನಿ ಅಂದಾಗ. ಬಂದಿದೆ ಗುರುಜಿ ಫಂಕ್ಷನ್ಗೆ. ನೀವು ನಿಮ್ ಕೊರಳಲ್ಲಿದ್ದು ಹಾರ ಗುರುಜಿ ಆಶೀರ್ವಾದ ಮಾಡಿದ್ರಿ ಗುರುಜಿ ಅವತ್ತು. ಓಹೋ, ತುಂಬಾ ಸಂತೋಷ. ನೋಡಮ್ಮ, ಅಮ್ಮನ ಹತ್ರ, ನಿಮ್ಮ ಮನೆಯ ಹತ್ರ ಎಲ್ಲ ಮಾತಾಡಿದೆ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ಬನ್ನಿ, ಶಿವಮೊಗ್ಗದಿಂದಲೂ ಬರ್ತಿದ್ದೀರಿ. ಬನ್ನಿ, ಒಳ್ಳೇದಾಗ್ಲಿ. ಈ ಮಹಾಯಜ್ಞಕ್ಕೆ ಬಂದು ಪಾಲ್ಗೊಳ್ಳಿ, ಭಗವಂತನ ಸೇವೆ ಮಾಡಿ. ಆ ಸೇವಾ ಒಂದು ಫಲ ನಿಮಗೆ ಸಂಪೂರ್ಣ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಒಳ್ಳೇದಾಗ್ಲಿ ತಾಯಿ. ಬನ್ನಿ, ರಾಶಿ ಫಲ ಮುಂದುವರಿಸೋಣ. ಕಾಯ್ತಾ ಇರ್ತೀರಾ ನನ್ನ ರಾಶಿ, ನನ್ನ ದಿನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ. ಗುರುಜಿ, ಕರ್ಕಾಟಕ ರಾಶಿ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಬುಧವಾರದ ಅನುಗ್ರಹ ನಿಮಗಿದೆ. ಜೊತೆಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದರೆ ಸಾಕು, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ. ಇವತ್ತು ನೀವು ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮದ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅರ್ಥಪೂರ್ಣವಾದಂಥ ಬದುಕು ಎಲ್ಲವೂ ಚೆನ್ನ. ಆದರೆ ಇವತ್ತಿನ ದಿವಸ ಒಂದು ಎಚ್ಚರಿಕೆ ಬೇಕು. ಆತ್ಮೀಯರಾಗಲಿ, ಸ್ನೇಹಿತರಾಗಲಿ, ಬಂಧುಗಳಾಗಲಿ ಅಥವಾ ಯಾರೊಬ್ಬರಾಗಲಿ ಹೇಳುವ ಮಾತು ನೀವೆಷ್ಟು ಬೇಕೋ ಅಷ್ಟೇ ಆಲಿಸಬೇಕೇ ವಿನಃ ಜಾಸ್ತಿ ಅದು ಅವ್ರು ಹೇಳ್ದಂಗೆ ನೀವು ನಡ್ಕೊಳ್ತೀನಿ ಅಂದರೆ ಅಲ್ಲಿ ಎಡವಟ್ಟು ಮಾಡ್ಕೊಳ್ತೀರಿ, ಸಮಸ್ಯೆ ತಂದುಕೊಳ್ತೀರಿ. ಯಾಕೆಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಲ್ಲದಿರ ಮನೆ ಬಾಗಿಲು ಬರುವಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಬೇಕಾದ್ರೂ ಇದು ಬೇಕಾ ಬೇಡವಾ ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡಿ. ಸಾಧ್ಯವಾದರೆ ಈ ದಿನ ಮಾಡುವಂಥ ವ್ಯವಹಾರವನ್ನು ಮುಂದೆ ತಳ್ಳಿ. ಆದರೆ ನೆಮ್ಮದಿ, ಸುಖ, ಸಂತೋಷಕ್ಕಂತೂ ಕೊರತೆ ಇಲ್ಲ. ಭಗವಂತ ಇವತ್ತು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ನೀವು ಅಂದುಕೊಂಡ ಕೆಲಸಗಳಲ್ಲಿ ಒಂದಷ್ಟು ಯಶಸ್ಸಿದೆ. ಆದರೆ ಸಣ್ಣ ಮಕ್ಕಳ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. 9 ವರ್ಷದ ಒಳಗಿರೋ ಮಕ್ಕಳ ಬಗ್ಗೆ ಹೇಗೆ ಕಾಳಜಿ ಇದೆಯೋ ಹಾಗೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಬಗ್ಗೆ ಅಷ್ಟೇ ಆಸಕ್ತರಾಗಿದ್ದು ಅಷ್ಟೇ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಯಾಕೆಂದರೆ ಮಕ್ಕಳು, ವಯಸ್ಸಾಗಿರ್ತಕ್ಕಂಥ ವೃದ್ಧರು ಇಬ್ಬರೂ ಮಕ್ಕಳಿದ್ದಂಗೆ. ಇಬ್ಬರೂ ಯಾರ ಮಾತು ಕೇಳೋಲ್ಲ. ಮಕ್ಕಳೇನಾದ್ರು ಮಾತು ಕೇಳ್ತವ? ಕೇಳೋದಿಲ್ಲ. ಅದಕ್ಕೆ ಬೇಕಾದ್ದನ್ನು ಕೊಟ್ಟರೆ ಸಮಾಧಾನ. ಹಾಗೆ ವಯಸ್ಸಾಗಿರ್ತಕ್ಕಂಥವ್ರು ಅವ್ರು ಹೇಳಿದ್ದನ್ನು ನಾವು ಅಂದರೆ ಸಂತೋಷ, ಸಮಾಧಾನ. ನಾವೆಲ್ಲ ಹಾಗಲ್ಲ ಹೀಗೆ ಅಂದ್ವಿ, ಮನೇಲಿ ಜಗಳ ಶುರು, ರವರವ ನರ್ಕ ಶುರು. ಅದಕ್ಕಿಂತ ಹೆಚ್ಚಿನಾಗಿ ಅವರು ಸಹಿತ ಊಟ ಬಿಡೋದು, ನಿದ್ದೆ ಬಿಡೋದು ಇವೆಲ್ಲ ಮಾಡ್ತಾರೆ. ಅದಕ್ಕೆ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನ ಮಕ್ಕಳು ಅಂತಲೇ ಹೇಳಬೇಕು. ಅಂಥ ಮಕ್ಕಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ವ್ಯಾಪಾರ, ವ್ಯವಹಾರದ ಕಡೆ ಒಂದಷ್ಟು ಗಮನ ಇರಲಿ. ನೀವು ಮಾಡುವ ಕೆಲಸದ ಕಡೆ ಒಂದಷ್ಟು ಆಸಕ್ತರಾಗಿರಿ. ಯಾವುದೇ ವಿಚಾರವನ್ನು ಸಹಿತ ಅದನ್ನು ಬಹಳಷ್ಟು ನೆಗ್ಲಿಜೆನ್ಸಿ ಮಾಡೋಕೆ ಹೋಗೋ ಸಮಂಜಸ ಅಲ್ಲ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಕಳೆದ ದಿನಗಳಲ್ಲಿ ಕೊಟ್ಟಿರುವ ಮಾತಿನಂತೆ ನಡ್ಕೊಳ್ಬೇಕು. ಅಥವಾ ಈ ಹಿಂದೆ ಯಾರಿಗಾದ್ರೂ ಏನಾದ್ರು ಒಂದು ಕಮಿಟ್ಮೆಂಟ್ ಆಗಿದ್ರೆ ಅದ್ರ ಬಗ್ಗೆ ಒಂದು ಚಿಂತನೆ ಮಾಡಬೇಕು. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದ್ರಲ್ಲಿ ತಾವು ಒಂದೇ ಹೆಜ್ಜೆ ಮುಂದಿದ್ದರೆ ಮಾತ್ರ ಈ ಕೆಲಸ ನೀವು ಗೆಲ್ಲಬಹುದು. ಹಾಗೆ ಇವತ್ತಿನ ದಿವಸ ಕೆಲಸಕ್ಕೆ ಬಾರದಂಥ ವಿಚಾರದಲ್ಲಿ ಒಂದಷ್ಟು ಕಣ್ಣೀರು ಹಾಕಬೇಕಾದ ಪ್ರಸಂಗ ಎದುರಾಗ್ಬಿಡುತ್ತೆ. ನಿಮಗೂ ಅದಕ್ಕೂ ಸಂಬಂಧವೇ ಇಲ್ಲ, ಆದರೂ ಹೆಗಲೇರುತ್ತೆ. ಬೇಡವಾಗಿರ್ತಕ್ಕಂಥ ವಿಚಾರ ಅದರ ಕಡೆ ನೀವು ತಲೆ ತೋರಿಸ್ಬೇಕಾಗತ್ತೆ. ನಿಮಗೂ ಅದಕ್ಕೆ ಸಂಬಂಧ ಇಲ್ಲ, ಅದರಿಂದ ನಿಮ್ಮ ಮೂರ್ಖಾಸ್ ಲಾಭ ಇಲ್ಲ ಅಂದರೂ ಸುಮ್ಮನೆ ವ್ಯತಃ ಅದರಿಂದ ಓಡಾಡುವಂಥದ್ದು. ಕೆಲಸಕ್ಕೆ ಬಾರದಂಥ ವಿಚಾರಕ್ಕೆ ತಲೆ ದೂರಿಸ್ತೀರಿ, ಇಲ್ಲದ ತಲೆನೋವು ತಂದುಕೊಳ್ತೀರಿ. ಸಿಂಹರಾಶಿಯವರ ದಿನ ಇವತ್ತು ಅಂತ ಚೆನ್ನಾಗಿಲ್ಲ, ಆದರೂ ಬಹಳ ಎಚ್ಚರಿಕೆಯಿಂದಿರಿ. ಸಿಂಹರಾಶಿಯವರು ಇಂತಹ ಸಮಸ್ಯೆ ಇದ್ದಾಗ ಹೇಗೆ ಪಾರಾಗಬೇಕು? ಪಾರಾಗಲಿಕ್ಕೆ ಒಂದು ಸುಲಭ ಮಾರ್ಗ ಅಂದರೆ ಹತ್ತಿರದಲ್ಲಿ ಎಲ್ಲಾದರೂ ಬನ್ನಿ ವೃಕ್ಷ ಅಥವಾ ಬೇವಿನ ವೃಕ್ಷ ಇದ್ದರೆ ಆ ವೃಕ್ಷದ ತಳಭಾಗದಲ್ಲಿ ನಿಂತು ಅಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಆಚೆ ನಿಮ್ಮ ಕಾಯಕಕ್ಕೆ ನೀವು ಮುಂದಾದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಯೋಗ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಕಣ್ಣೀರು ಹಾಕಬೇಕಾಗ್ಬೋದು. ಯಾಕೆಂದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಎಷ್ಟೇ ಸಮಾಧಾನಕರವಾಗಿರಬೇಕು, ಎಷ್ಟೇ ನೆಮ್ಮದಿಯಾಗಿರಬೇಕು ಅಂತ ನೀವು ಚಿಂತನೆ ಮಾಡಿದ್ರು ನಿಮಗೆ ಅರಿವಿಲ್ಲದಂತೆ ನಿಮಗೆ ಪ್ರಾರಂಭದಲ್ಲೂ ಒಂದು ಸಮಸ್ಯೆ, ಅಂತ್ಯದಲ್ಲೂ ಒಂದು ಸಮಸ್ಯೆ, ಮಧ್ಯದಲ್ಲಿ ಮತ್ತೊಂದು ಸಮಸ್ಯೆ. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆಗಳ ಸೆರೆಮಾಲೆ ಯಾಕೋ ಕನ್ಯಾ ರಾಶಿಯವ್ರನ್ನ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರ ಆತ್ಮವಿಶ್ವಾಸ ಕಡಿಮೆ ಆಗಬಾರ್ದು. ಒಂದು ಧೈರ್ಯ, ಸ್ಥೈರ್ಯವಾಗಿರಬೇಕು. ಭಗವಂತ ಇವತ್ತು ನನ್ನ ಮನಸ್ಸಲ್ಲಿ ನನ್ನ ಕಣ್ಣನ್ನು ನೀರು ಹಾಕ್ಸ್ತಾ ಇದೆಯಾ, ನಾಳೆ ಬೆಳಗ್ಗೆ ನನಗೂ ಒಂದು ಒಳ್ಳೆ ಕಾಲ ನೀನು ಕೊಡಲೇಬೇಕು, ಕೊಡ್ತೀಯಾ ಅಂತ ಅನ್ನೋ ನಂಬಿಕೆ ನಮ್ಮದಾಗಿರಬೇಕು. ಅದರಿಂದಲೇ ಈ ಸಮಯದಲ್ಲಿ ಶಿವಧ್ಯಾನವನ್ನು ಮಾಡೋದು ಬಹಳ ಉತ್ತಮ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನೀವು ನಿರಂತರ ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿಯಿಂದ ಮೀನರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಹೊತ್ತಲ್ಲೇ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಗುರೂಜಿ, ನೋವಿನಲ್ಲಿರುತ್ತಿರುವಂತಹ ಸಾಕಷ್ಟು ಜನ ಇವತ್ತು ಬರ್ತಾರೆ, ಆ ಯಾಗಕ್ಕೆ ಬರ್ತಾರೆ ಕರ್ಮ ಫಲಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅಂತ ತಿಳಿಸಿದ್ರಿ. ಜೊತೆಗೆ ರಾಜ್ಯದಿಂದ ಹಲವಾರು ಗಣ್ಯರು ಕೂಡ ಬರ್ತಾರೆ ಅನ್ನೋದನ್ನು ಕೂಡ ತಿಳಿಸಿದ್ರಿ. ಹಲವಾರು ಗಣ್ಯರು ಬರ್ತಾರೆ, ಮಠಾಧೀಶ್ವರರು ಬರ್ತಾರೆ, ಸಾಧು ಸಂತರು ಬರ್ತಾರೆ. ಭಗವಂತನ ಮುಂದೆ ಯಾರು ಬೇಡಮ್ಮ, ಎಲ್ಲರೂ ಬೇಕು. ಆದರೆ ಬರೋ ಯಾರೊಬ್ಬರಿಗೂ ಸಹಿತ ಮಾರ್ಗ ಹೇಗೆ ಅನ್ನೋದು ಎಲ್ಲರಿಗೂ ತಿಳಿದಿರಬೇಕು. ಯಾಕೆಂದರೆ ಒಂದಷ್ಟು ಜನ ಅರಿವಿಲ್ದಿರ, ಗೊತ್ತಿಲ್ದಿರ ಯಾವುದೋ ಆಟೋ ಹತ್ತಿ ಅಥವಾ ಇನ್ಯಾವುದೋ ಗಾಡಿ ಹತ್ತಿ ಇನ್ನೆಲ್ಲೋ ಹೋಗೋದು, ಅದು ಆಗಬಾರ್ದು. ಅದಕ್ಕಾಗಿ ಒಂದು ರಸ್ತೆ ಹೇಗೆ ಬನ್ನಿ ನೋಡ್ಕೊಂಬರೋಣ. ಓಂ ಶಂ ಶನೀಶ್ಚರಾಯ ನಮಃ. ಓಂ ಶಂ ಶನೀಶ್ಚರಾಯ ನಮಃ. ಮಾರ್ಚ್ 7-8 ನಡೆಯುವಂಥ ಶನೈಶ್ಚರ ಮಹಾಯಾಗ ಯಾಗ ನಡೆಯುವಂಥ ಸಾನ್ನಿಧ್ಯಕ್ಕೆ ಬನ್ನಿ, ಹೋಗೋ ಮಾರ್ಗವನ್ನು ನೋಡೋಣ.
ರಸ್ತೆಯಲ್ಲೇ ಸ್ವಲ್ಪ ದೂರ ಪರಿಕ್ರಮಿಸಬೇಕು. ಅಂದರೆ ಸಾದಳ್ಳಿ ಗೇಟು, ನವರತ್ನ ಅಗ್ರಹಾರ ಈ ಮಾರ್ಗದಲ್ಲೇ ಬರಬೇಕು ನಮ್ಮ ಆಶ್ರಮಕ್ಕೆ. 297Fಗೆ ತಾವು ಬರಬಹುದು. ಚಿಕ್ಕಜಾಲ ಮತ್ತು ವಿದ್ಯಾನಗರ ಕ್ರಾಸ್ ಅಂತಕ್ಕಂಥದ್ದು ನಾವು ಹೆಬ್ಬಾಳ ದಾಟಿ ಮುಂದಕ್ಕೆ ಬಂದಾಗ ಸಿಗುವಂತಹದ್ದು. ಇನ್ನು ಇಲ್ಲಿಂದ 2 ಕಿಲೋಮೀಟರ್ ಮುಂದೆ ಪರಿಕ್ರಮಿಸಿದ್ರೆ ಸಾದಳ್ಳಿ ಗೇಟ್. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಮಾರ್ಗ ಮಧ್ಯದಲ್ಲಿ ಸಾದಳ್ಳಿ ಎಂಬತಕ್ಕಂಥದ್ದು ಒಂದು ಹಳ್ಳಿ, ಚಿಕ್ಕ ಗ್ರಾಮನೇ. ಗೇಟಿಂದ ಸ್ವಲ್ಪ ಮುಂದಕ್ಕೆ ನೀವು ಪರಿಕ್ರಮಿಸಿದ್ರೆ ನವರತ್ನ ಅಗ್ರಹಾರ ಇದೆ. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಮಧ್ಯದಲ್ಲಿ ಸಾದಳ್ಳಿ ಅಂತ ಹೇಳಿದ್ದೆ. ಸಾದಳ್ಳಿ ಹೈವೇಯಿಂದ ಎಡಕ್ಕೆ ಪರಿಕ್ರಮಿಸಬೇಕು. ನೀವು ಎಡಭಾಗದಲ್ಲಿ ಎಡಕ್ಕೆ ಪರಿಕ್ರಮಿಸಿ ಸ್ವಲ್ಪ ಮುಂದಕ್ಕೆ ಬಂದರೆ ಪುನಃ ಇನ್ನೊಂದು ಕಡೆ ಎಡಕ್ಕೆ ತಿರುಗಬೇಕು. ಬೋವಿಪಾಳ್ಯ, ನವರತ್ನ ಅಗ್ರಹಾರ ಈ ಮಾರ್ಗದಲ್ಲಿರ್ತಕ್ಕಂಥದ್ದು. ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಿಂದ ನವರತ್ನ ಅಗ್ರಹಾರದಲ್ಲಿ ನೂತನವಾದಂಥ ನಮ್ಮ ಈ ಒಂದು ಶಾಖೆ, ಇಲ್ಲಿ ಬೃಹತ್ ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂಥ ಶನೈಶ್ಚರ ಮಹಾಯಾಗವನ್ನು ನಾವು ಆಯೋಜನೆ ಮಾಡಿದ್ದೇವೆ. 7-8 ನಡೆಯುವಂತಹ ಶನೈಶ್ಚರ ಮಹಾಯಾಗಕ್ಕೆ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಹಾಗೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಆನಂದ ಮಹರ್ಷಿ ಗುರೂಜಿಯವರ ಆಶೀರ್ವಾದ ಅನುಗ್ರಹದೊಂದಿಗೆ ಬೆಂಗಳೂರಿನ ನವರತ್ನ ಅಗ್ರಹಾರ ಸಾದರಹಳ್ಳಿಯಲ್ಲಿ ಲೋಕ ಕಲ್ಯಾಣಾರ್ಥ ಮತ್ತು ರೈತ ಸೈನಿಕ ಗೋ ಸಂಸ್ಕೃತಿಯ ಉಳಿವಿಗಾಗಿ ನಡೆಯುವ ಪುಣ್ಯಯಾಗ ಶನೈಶ್ಚರ ಮಹಾಯಜ್ಞ. ಈ ಯಾಗದಲ್ಲಿ ಸದ್ಭಕ್ತರು ಭಾಗವಹಿಸಿ ಭಗವಂತನ ಅನುಗ್ರಹ ಲಭಿಸಲಿ, ಅದರ ಮುಖೇನ ತಾಯಿ ಭಾರತಿ ಜಗದೊಂದಿ ಆಗಲಿ, ಭಾರತೀಯ ಸಂಸ್ಕೃತಿ ಜಗತ್ತಿನಾದ್ಯಂತ ಪಸರಿಸಲಿ. ಆನಂದ ಗುರೂಜಿಯವರ ನೇತೃತ್ವದಲ್ಲಿ 8 ಮಾರ್ಚ್ ಭಾನುವಾರದಂದು ಬೆಳಗ್ಗೆ 8 ಗಂಟೆಯಿಂದ ಬೆಂಗಳೂರಿನಲ್ಲಿ ಶನೈಶ್ಚರ ಶಾಂತಿ ಯಾಗ ನಡೆಯೋದಿದೆ. ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣದ ಹತ್ತಿರ ಇರುವಂಥ ಸಾದಳ್ಳಿಯ ನವರತ್ನ ಅಗ್ರಹಾರದ ಭೋವಿ ಕಾಲೋನಿಯ ಬಳಿ ಇರುವಂಥ ಆಶ್ರಮದಲ್ಲಿ ಈ ಯಜ್ಞ ನಡೆಯುತ್ತೆ. ಸದ್ಭಕ್ತರು ಈ ಯಜ್ಞದಲ್ಲಿ ಭಾಗವಹಿಸಿ ಧಾರ್ಮಿಕ ಚಟುವಟಿಕೆಗಳಿಗೆ ಬೆಂಬಲಿಸಿ ಶನೈಶ್ವರನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮಹರ್ಷಿ ಆನಂದ್ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಶನೈಶ್ಚರ ಮಹಾಯಾಗ ಈ 7-8 ಸಾದರಳ್ಳಿಯ ನವರತ್ನ ಅಗ್ರದಲ್ಲಿ ನಡೀತಾ ಇದೆ. ಸದ್ಭಕ್ತರು ಬೆಂಬಲಿಸಿ ಹಾಗೂ ಆಶೀರ್ವಾದ ಶನೈಶ್ವರ ಆಶೀರ್ವಾದ ಪಡಿಬೇಕಂತೇಳಿ ಕೇಳ್ಕೊಳ್ತೀನಿ. ನಮ್ಮ ನಾಡಿಗೆ ಒಳ್ಳೆಯದಾಗಲಿ, ರೈತೋಪಯೋಗಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ಶನೈಶ್ವರ ಯಾಗ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಮತ್ತು ನೀವು ಆನಂದ್ ಗುರೂಜಿಯವರಿಗೆ ಬೆಂಬಲಿಸಿ ಅವರ ಶನೈಶ್ವರ ಆಶೀರ್ವಾದ ಪಡಿಬೇಕಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಬನ್ನಿ ರಾಶಿಫಲ ಮುಂದುವರಿಸೋಣ. ಗುರುಜಿ, ತುಲಾರಾಶಿ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಇದೆ. ಒಂದು ಅಪರೂಪವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ವಸ್ತುಗಳ ಕಡೆ ನಿಮ್ಮ ಗಮನ ಹೆಚ್ಚಾಗಿದೆ. ಹಾಗೆ ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ಸಹಿತ ಯಶಸ್ಸನ್ನು ಕಾಣಬಹುದಾದಂಥ ಒಂದು ಸುಂದರವಾದಂಥ ಕಾಲ ಬಹುಶಃ ಭಗವಂತನ ಆಶೀರ್ವಾದದಿಂದ ನಿಮಗೆ ಸಿಗ್ತಾ ಇದೆ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರ ಮುಖದ ವರ್ಚಸ್ಸು, ತೇಜಸ್ಸು, ತಮ್ಮ ಆರೋಗ್ಯ, ತಮ್ಮ ವ್ಯವಹಾರ, ತಮ್ಮ ಕೆಲಸ ಕಾರ್ಯಗಳು ಬಹುಶಃ ಭಗವಂತ ಕಣ್ತಗ ನೋಡಿದ್ರೆ ಎಲ್ಲವೂ ಹೀಗೆ ಕೊಡುವಂಥದ್ದು. ಕೊಡುವಾಗ ಕಷ್ಟವನ್ನು ಸಾಕಷ್ಟು ಕೊಟ್ಟಿದ್ದಾನೆ. ಆ ಕಷ್ಟವನ್ನು ಭಗವಂತ ಬೇಡಪ್ಪ ಈ ಜೀವನ ಅನ್ನೋಷ್ಟು ಮಟ್ಟಕ್ಕೂ ನೋವು ಕೊಟ್ಟಿದ್ದಾನೆ.
ಆದರೆ ಈಗ ಆ ಕಷ್ಟದ ಅರಿವೂ ಇಲ್ಲ, ಕಷ್ಟ ಹೇಗೆ ಬಂತು ಅಂತ ಗೊತ್ತಾಗ್ತಾನೂ ಇಲ್ಲ. ಇದೇ ಭಗವಂತನ ಲೀಲೆ. ನಾವು ಮಾಡ್ಕೊಳ್ಳೋದಕ್ಕೆ 1008 ಹುಳಿಪೆಟ್ಟಿರುತ್ತೆ, ಆದರೆ ಭಗವಂತ ಹುಳಿಪೆಟ್ಟು ಕೊಟ್ಟರೂ ಸಹಿತ ಆ ಪೆಟ್ಟಲ್ಲೇ ಸುಂದರವಾದ ಮೂರ್ತಿಯನ್ನು ಮಾಡಿ ವಿಗ್ರಹವನ್ನು ಮಾಡಿ ಕೊಡಿಸ್ತಾನೆ. ಅದು ಭಗವಂತನ ಉದ್ದೇಶ. ಹಾಗೆ ತುಲಾರಾಶಿಯವರಿಗೆ ಬಹಳ ಅದೃಷ್ಟದ ದಿನಗಳು ತುಂಬ ಸಮೀಪದಲ್ಲಿದೆ. ಆದರೆ ನಿಮ್ಮ ಕಾಯಕದಲ್ಲಿ ಲೋಪ ಬಾರದಂಥ ರೀತಿ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಈ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಂತೂ ಅಷ್ಟು ಬೇಗ ಅಂದರೆ ತುಂಬ ಸಮೀಪದ ದಿನದಲ್ಲೇ ಒಂದು ಸಂತಸವನ್ನು, ಸಂಭ್ರಮವನ್ನು, ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂತೋಷದ ಸಮಯವನ್ನು ತಾವು ನೋಡ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಶನಿಯಿಂದ ಮತ್ತು ಚಂದ್ರನಿಂದ ಹಾಗೂ ಗುರುವಿನಿಂದ ಸಾಕಷ್ಟು ಅನುಕೂಲಗಳಾಗುವಂತಹದ್ದು, ಒಳ್ಳೆಯ ಯೋಗ ಫಲ ಸಿಗುವಂಥದ್ದು. ನೀವು ತುಂಬ ದಿವಸಗಳಿಂದ ಕಾತುರದಿಂದ ಏನು ಕಾಯ್ತಿದ್ದೀರೋ, ಯಾವ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರೋ ಆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಕಾಲ. ಒಂದಷ್ಟು ಜನ ಭೂಮಿಗೆ ಸಂಬಂಧಪಟ್ಟಂಗೆ, ಒಂದಷ್ಟು ಜನ ಸಂತಾನಕ್ಕೆ ಸಂಬಂಧಪಟ್ಟಂಗೆ, ಒಂದಷ್ಟು ಜನ ವಿವಾಹಕ್ಕೆ ಸಂಬಂಧಪಟ್ಟಂಗೆ, ಅಥವಾ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಭಗವಂತ ಸಾಕಾಗ್ತಾ ಇದೆ, ಆಗೋದಿಲ್ಲಪ್ಪ ಅನ್ನೋರಿಗೂ ಸಿದ್ಧ ಒಂದು ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಪ್ರಸರಿಸುವಂತಹ ಕಾಲ ತುಂಬ ಬೇಗ ಸಮೀಪಿಸ್ತಲ್ಲಿದೆ. ಇಂತಹ ಕಾಲವನ್ನು ನೀವು ಬರಮಾಡಿಕೊಳ್ಬೇಕು. ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ನಂಬಿರ್ತಕ್ಕಂಥ ದೈವದ ಅನುಗ್ರಹದ ಜೊತೆಗೆ ಶಿವಮಂತ್ರವನ್ನು ನಿರಂತರವ ಪಠನೆ ಮಾಡಬೇಕು. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರದಿಂದ ನೀವು ನಿತ್ಯ ಆರಾಧನೆಯನ್ನು ಸಲ್ಲಿಸಿದ್ರೆ ಸಾಕಷ್ಟು ಲಾಭವನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀನಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂತಹ ದಿನವೂ ಇವತ್ತಿದೆ. ಆದರೆ ಮನಸ್ಸಲ್ಲಿ ಒಂದಿಷ್ಟು ದುಃಖ ಮನೆ ಮಾಡಿದೆ. ನಿಮ್ಮ ಆತ್ಮೀಯರು, ಜೊತೆಲಿರ್ತಕ್ಕಂಥ ಸ್ನೇಹಿತರು ಕಾಲಕ್ಕೂ ಸಹಿತ ಪರವಾಗಿಲ್ಲಪ್ಪ, ನನ್ನ ಉಸಿರಾಟ ನಂದು, ನನ್ನ ಕಷ್ಟ ನಂದು, ಅಥವಾ ನನ್ನ ತಟ್ಟೆಯಲ್ಲಿ ಹಾಕಿರೋ ಪ್ರಸಾದ ನಂದು ಅಂದ್ಕೊಂಡ್ರೆ ಆ ತಟ್ಟೆಗೆ ಕೈ ಹಾಕಿ ಇರ್ತಕ್ಕಂಥ ಅನ್ನದಲ್ಲಿ ಅರ್ಧ ಭಾಗ ನಂದು ಅನ್ನೋರು ಇನ್ನಷ್ಟು ಜನ ಹುಟ್ಕೊಳ್ತಾರೆ ನಿಮ್ಮ ರಾಶಿ ಫಲದಲ್ಲಿ. ಹಾಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ತಾ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನು ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ಇದೆ. ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ತಾವು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ವೃತ್ತಿ ಧರ್ಮದ ಬಗ್ಗೆ ನಿಮ್ಮ ಚಿಂತನೆ ಇದೆಯೋ ಅದೆಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಮನಸ್ಸಲ್ಲಿ ಒಂದು ನೋವಿದೆ. ಹೇಗಪ್ಪ ನನ್ನ ಬದುಕು ಅನ್ನೋ ಥರ ನಿಮ್ಮ ಚಿಂತನೆ ಇದ್ದರೂ ಆ ಚಿಂತನೆಗೆ ತಕ್ಕನಾದಂಥ ರೀತಿಯ ಒಳ್ಳೆಯ ಬದುಕನ್ನೇ ಕಾಣ್ತೀರಿ. ಆದರೆ ಇವತ್ತು ಸ್ವಲ್ಪ ಎಚ್ಚರಿಕೆ ಬೇಕು. ಯಾಕೆಂದರೆ ಇವತ್ತು ನೀವು ಹಾಕುವ ಹೆಜ್ಜೆನಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ಸರಿಸುಮಾರು ಮಧ್ಯಾಹ್ನ 12ರಿಂದ 4:20 ತನಕ ನೀವು ಅಂದ್ಕೊಂಡ ಕೆಲಸಗಳು ನಡೆಯೋದಿಲ್ಲ. ಈ ಸಮಯದಲ್ಲೇ ಒಂದಷ್ಟು ವೈರತ್ವ ಶುರುವಾಗುತ್ತೆ. ಇದೇ ಸಮಯದಲ್ಲೇ ಒಂದಷ್ಟು ಮನಸ್ಸಿಗೆ ನೋವು ಉಂಟಾಗುತ್ತೆ. ಇದೇ ಸಮಯದಲ್ಲೇ ಇಲ್ಲದ ವ್ಯಾಜ್ಯಗಳು ತಿರ್ಕೊಳ್ಳುತ್ತೆ. ಈ ಸಮಯವನ್ನು ಹೊರತುಪಡಿಸಿ ಉಳಿದಂಥ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಕಾಣುವಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕೊನೆಯ 3 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ವೀಕ್ಷಕರೇ. ಈಗ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ 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 ಬಹುಶಃ ಕರೆ ಕನೆಕ್ಟ್ ಆಗಿಲ್ಲ ಅನಿಸುತ್ತೆ. ವೀಕ್ಷಕರೇ ಬನ್ನಿ ಪ್ರಾರಂಭಿಸೋಣ ಚಕ್ಷುರ್ಮತಿ. ಸಾಕಷ್ಟು ಜನ ಪತ್ರಗಳನ್ನು ಕಳಿಸ್ತೀರಾ. ಕರೆ ಕನೆಕ್ಟ್ ಆಗಿಲ್ಲ ಅಂದರೆ ಏನಾಯಿತು, ಅನುಪಮ ನಮ್ಮ ಪತ್ರ ಓದಿ ಗುರೂಜಿಯವರು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿ ಅಂತ ನೀವೆಲ್ಲರೂ ಕಾಯ್ತಾ ಇರ್ತೀರಾ. ಈ ಪತ್ರ ಗುರೂಜಿ ಭಾವಚಿತ್ರ ಎಲ್ಲಿದೆ? ಭಾರತೀಯವರು ಈ ಪತ್ರವನ್ನು ಕಳಿಸಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಕರ್ನಾಟಕದಲ್ಲಿ ಒಂದು ಶ್ರೇಷ್ಠವಾದ ಕಾರ್ಯಕ್ರಮವಾಗಿ ಇದು ಮೂಡಿ ಬರ್ತಾ ಇದೆ. ನಿಮ್ಮಿಂದ ಪರಿಹಾರಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ನನ್ನ ಹೆಸರು ಭಾರತಿ ಅಂತ. ನನಗೆ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ. ಆಗತ್ತಾ ಗುರುಜಿ? ಖಂಡಿತವಾಗ್ಲೂ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನಿಮ್ಮ ಆಶೀರ್ವಾದದಿಂದ ನಮ್ಮ ಕುಟುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅನ್ನೋದನ್ನು ಈ ಪತ್ರದಲ್ಲಿ ಬರ್ತಿದ್ದಾರೆ ಗುರುಜಿ. ಭಾರತೀಯವರು ಕಳಿಸಿರ್ತಕ್ಕಂತಹ ಕಣ್ಣಿನ ರೇಖೆ ಭಾವಚಿತ್ರ ಇದು ಎಲ್ಲಿಂದ ಬಂದಿರೋದು? ಬೆಳಗಾವಿಯಿಂದ ಗುರುಜಿ. ಬೆಳಗಾವಿಯಿಂದ ನೀವು ಕಳಿಸಿರ್ತಕ್ಕಂತಹ ನಿಮ್ಮ ಭಾವಚಿತ್ರ ಕಣ್ಣಿನ ರೇಖೆ ಬಹಳ ಸ್ಪಷ್ಟವಾಗೂ ಇದೆ. ನಿಮ್ಮ ಮನದ ಆಸೆ ಸಹಿತ ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಆಸೆ ಒಂದು ಗೂಡು ಕಟ್ಟಬೇಕು, ಜೀವನಕ್ಕೆ ಒಂದು ಗೂಡು ಬೇಕು. ಒಂದಷ್ಟು ಜನ ಆಸೆ ಪಟ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ಳದಿರ ಆಸೆಯಾಗೇ ಇಟ್ಕೊಂಡು ನಡೆಯುವಂಥವ್ರು ಒಂದಷ್ಟು ಜನ. ಆದರೆ ಭಗವಂತ ಆಸೆ ಪಟ್ಟದ್ದನ್ನು ಕೊಟ್ಟಾಗೂ ಸಹಿತ ಅದನ್ನು ಉಳಿಸ್ಕೊಳ್ಳೋಕೆ ಆಗದಿರತಕ್ಕಂಥವ್ರು ಇನ್ನಷ್ಟು ಜನ. ಆದರೂ ಇವತ್ತು
ನೀವು ಅಂದುಕೊಂಡದ್ದು, ನೀವು ನನ್ನ ಮುಂದೆ ಏನು ಕಾಗದವನ್ನು ಬರೆದಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿ ನಿಮ್ಮ ಕಣ್ಣು ರೇಖೆಗಳು ಸಹಿತ ಗುರುವಿನ ಅನುಗ್ರಹ ಚೆನ್ನಾಗಿದೆ. ಜೊತೆಗೆ ತಾವು ಏನೊಂದು ಸ್ವಂತ ಗೃಹ, ಒಂದು ವಾಸ್ತುಗೃಹ ಮಾಡಬೇಕು ಅಂದ್ಕೊಂಡಿದ್ದೀರಿ, ಖಂಡಿತ ಮಾಡೇ ಮಾಡ್ತೀರಿ. ನಿಮ್ಮ ಯೋಗದಲ್ಲಿ ಅದು ತುಂಬ ಚೆನ್ನಾಗಿದೆ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಬುಧ ಶುಕ್ರರು ಚೆನ್ನಾಗಿದ್ದಾರೆ, ಚಂದ್ರ ಚೆನ್ನಾಗಿದ್ದಾನೆ. 4ರಲ್ಲಿ ಚಂದ್ರ ಆಗಿ 3ರಲ್ಲಿ ಶುಕ್ರ ಆಗೋದ್ರಿಂದ ಅದು ಮತ್ತಷ್ಟು ಅನುಕೂಲನೂ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಸ್ವಂತ ತೀರ್ಮಾನ, ಒಳ್ಳೆಯ ತೀರ್ಮಾನ, ಗುರು ಹಿರಿಯರ ಆಶೀರ್ವಾದ. ಬಹುಶಃ ನೀವು ಈ ಮೇ ತಿಂಗಳಲ್ಲಿ ಬರ್ತಕ್ಕಂತಹ ಮೇ ತಿಂಗಳಲ್ಲಿ ಇದರ ಬಗ್ಗೆ ಒಂದು ಪ್ರಯತ್ನ ಪಟ್ಟರೆ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಬೇಗ ಒಂದು ಸ್ವಂತ ವಾಸ್ತುಗೃಹ ಮಾಡೋಂಗಾಗಲಿ, ಗೃಹ ಪ್ರವೇಶ ನಡೀಲಿ, ಆ ಒಂದು ಸುದ್ದಿ ನಮ್ಮ ಕಿವಿಗೂ ಬೀಳಲಿ. ಒಳ್ಳೆಯದಾಗಲಿ. ಭಾರತೀಯವರೇ ಬೆಳಗಾವಿಯಿಂದ ಪತ್ರವನ್ನು ಕಳಿಸಿದ್ರಿ, ಧನ್ಯವಾದಗಳು ಹೇಳ್ತಾ. ಗುರುಜಿ, ಇದು ಮುಂದಿನ ಭಾವಚಿತ್ರ. ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಪಾದಕಮಲಿಗಳಿಗೆ ನಮಸ್ಕಾರ. ನನ್ನ ಹೆಸರು ಕಾಶವ್ವ ಚಂದ್ರಪ್ಪ ತಳವಾರ್ ಅಂತ, ಹುಲ್ಲೂರಿಂದ ಈ ಪತ್ರವನ್ನು ಕಳಿಸಿದ್ದಾರೆ ಗುರುಜಿ. ನನಗೀಗ 30 ವರ್ಷ, ಆದರೆ ಮದುವೆ ಇನ್ನೂ ಕೂಡಿ ಬಂದಿಲ್ಲ. 8 ವರ್ಷದಿಂದ ವರಗಳು ಬರ್ತಾ ಇದ್ದಾರೆ, ಆದರೆ ಯಾವ ಸಂಬಂಧವೂ ಗಟ್ಟಿಯಾಗಿ ನಿಲ್ತಾ ಇಲ್ಲ. ನನ್ನದು ಮೂಲ ನಕ್ಷತ್ರ, ಇದರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಗುರುಜಿ? ನನಗೆ ಮದುವೆ ಆಗುತ್ತಾ? ಈ ಪತ್ರಕ್ಕೆ ಒಂದು ಉತ್ತರವನ್ನು ಕೊಡಿ ಅಂತ ಈ ಪತ್ರವನ್ನು ಕಳಿಸಿದ್ದಾರೆ. ನೋಡಿ, ಇದು ಬಹಳ ವಿಶೇಷವಾಗಿರೋ ಪತ್ರವೇ ಸರಿ. ಜೊತೆಗೆ ಒಂದಷ್ಟು ಜನ ಈ ಮೂಲ ನಕ್ಷತ್ರ ಅಂತ ಬಂದಾಗ ಅದ್ರ ಬಗ್ಗೆ ಧ್ವನಿ ಎತ್ತಿ ಇಲ್ಲ ಸಲ್ಲದನ್ನು ಹೇಳಿ ಭಯಾಡಿಸುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಯಾಕೆಂದರೆ ಮೂಲ ನಕ್ಷತ್ರ ಅಂದ ತಕ್ಷಣ ಅದೇನೋ ಒಂದು ವಿಶೇಷವಾಗಿರೋ ಆಹಾರ ಅಂದ್ಕೊಳ್ಳೋದು. ಮೂಲ ನಕ್ಷತ್ರ ಅಂದರೆ ಅದೇನೋ ಬೇರೆ ಒಂದು ಪ್ರತ್ಯೇಕ ಅಂತ ಹೇಳ್ಕೊಳ್ಳೋದು. ಇರ್ತಕ್ಕಂಥ 27 ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರವನ್ನು ಪ್ರತ್ಯೇಕವಾಗಿ ಆಲೋಚನೆ ಮಾಡಿ ಇಲ್ಲದ ರೀತಿ ಅದರ ತಲೆ ಮೇಲೆ ಗೂಬೆ ಕೊಡಿಸುವಂಥದ್ದು ಅದು ಖಂಡಿತ ಸಮಂಜಸವಲ್ಲ. ಎಷ್ಟು ಜನ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವನು ರಾಜ್ಯ ಆಳ್ತಿಲ್ಲ, ಎಷ್ಟು ಜನ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸುಂದರವಾದ ಸಂಸಾರ ಕಟ್ಕೊಂಡಿಲ್ಲ, ಎಷ್ಟು ಜನ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರು ವಿದ್ಯೆ ಜ್ಞಾನದಲ್ಲಿ ಅಪಾರವಾದಂಥ ಪಾಂಡಿತ್ಯವನ್ನು ಪಡೆದಿಲ್ಲ. ಯಾವುದೋ ಒಬ್ಬಿಬ್ಬರ ಸಮಸ್ಯೆಯನ್ನು ಇಟ್ಕೊಂಡು ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ತಪ್ಪು ಸಂದೇಶವನ್ನು ಕಳಿಸುವಂಥದ್ದು ಅದು ನಿಜಕ್ಕೂ ಅಕ್ಷಮ್ಯ ಅಪರಾಧ, ತಪ್ಪೋದು. ಆದರೆ ಇಲ್ಲಿ ಈಕೆ ಮೂಲ ನಕ್ಷತ್ರ ಧನುರಾಶಿನೇ ಆಗಿದ್ದರೂ ಈಕೆಯಲ್ಲಿ 2-3 ಸಮಸ್ಯೆಗಳು ಪ್ರಧಾನವಾಗಿರ್ತಕ್ಕಂಥದ್ದು. ಯಾಕೆಂದರೆ ನೀವು ಈ ಫೋಟೋನ ಗಮನಿಸ್ತಾ ಇದ್ದೀರಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಕೆ ಫೋಟೋ ಕಳಿಸಿರ್ತಕ್ಕಂಥ ತಾಯಿ ನೀನು ನೋಡಬೇಕಮ್ಮ. ಇಲ್ಲಿ ನಿನ್ನ ಮೂಗಿನ ಮೇಲೆ ಈ ಬಂಗ್ ಅಂತಕ್ಕಂಥದ್ದು, ಇದನ್ನು ಬಂಗ್ ಅಂತಾರೆ, ಮಂಗ್ ಅಂತಾರೆ, ಅಥವಾ ಮೂಗಿನ ಮೇಲೆ ಬರುವಂತಹ ಒಂದು ಮಚ್ಚೆಗಳ ಆಧಾರ ಅಂತಾರೆ. ಇಂತಹದ್ದು ಬಂದಾಗ ಇದು ನಶಿಸೋ ತನಕ, ಈ ಕಪ್ಪು ಈ ಕಲೆಗಳು ಹೋಗೋ ತನಕ ನಮ್ಮ ಅದೃಷ್ಟಕ್ಕೆ ಬಹಳಷ್ಟು ಕೂತಿರುತ್ತೆ. ಚಿನ್ನದ ತಟ್ಟೆಯಲ್ಲಿ ಅನ್ನ ಹಾಕಿಟ್ಟರೂ ಸಹಿತ ತಿನ್ನುವಂಥ ಯೋಗ ಫಲನೇ ಸಿಗೋದಿಲ್ಲ. ಇಂತಹ ಒಂದು ಕರ್ಮ ಫಲಕ್ಕೆ ನಾವು ತುತ್ತಾಗ್ತಾ ಹೋಗ್ತೀವಿ. ಅಂದರೆ ಇದು ನಮ್ಮ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮಕ್ಕೂ ನಕ್ಷತ್ರಕ್ಕೂ ಸಂಬಂಧ ಇಲ್ಲ. ಪ್ರಾರಬ್ಧ ಕರ್ಮ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಫಲದ ಮೇಲೆ ನಡ್ಕೊಂಡು ಹೋಗ್ತಿರುತ್ತೆ. ನಕ್ಷತ್ರ ಫಲ ನಮ್ಮ ಜನ್ಮದಿಂದ ಆಚೆ ಶುರುವಾಗಿರುತ್ತೆ. ಹಾಗಾಗಿ ಜನ್ಮದಿಂದ ಆಚೆ ಶುರುವಾದಂಥ ನಕ್ಷತ್ರ ಫಲದ ಬಗ್ಗೆ ನೀವು ಭಯಪಡಬೇಕಾದಿಲ್ಲ. ಆ ಭಗವಂತನ ಕೃಪೆ ಇದೆ. ಹಾಗೆ ನಿಮ್ಮ ಕಣ್ಣರೇಖೆ ಪ್ರಕಾರ ಬಲಗಣ್ಣಿನ ರೇಖೆ ಎಡಗಣ್ಣಿನ ರೇಖೆ ಪ್ರಕಾರ ನಿಮಗೂ ಸಹಿತ ಗುರುಬಲ ಇದೆ, ಒಳ್ಳೆ ಮನೆ ಸೇರ್ತೀರಿ. ಈಗಿರ್ತಕ್ಕಂಥ ನಿಮ್ಮ ಮೂಗಿನ ಮೇಲಿರ್ತಕ್ಕಂಥ ಈ ಮಚ್ಚೆಗಳನ್ನು, ಅಂದರೆ ಏನು ಈ ಬಂಗ್ ಅಂತ ಹೇಳ್ತಾರೆ ಅಥವಾ ಕಪ್ಪು ಕಲೆಗಳು ಅಥವಾ ಅದರ ಮೇಲೆ ಪ್ರತ್ಯೇಕವಾದಂಥ ಕಾಣುವಂಥ ಒಂದು ಬಣ್ಣ ಏನಿದೆ ಅದು ಬೇಗ ನಶಿಸಬೇಕು. ಇದಕ್ಕೆ ಬೇಕಾದಂಥ ಒಂದಷ್ಟು ಔಷಧಿ ಕ್ರಮಗಳನ್ನು ಮಾಡ್ಕೋಬೇಕು. ಇದಕ್ಕೂ ಆಯುರ್ವೇದಿಕಲ್ಲಿ ಒಳ್ಳೆ ಒಳ್ಳೆ ಔಷಧಿಗಳಿದೆ, ಏನು ಭಯಪಡಬೇಕಾದಿಲ್ಲ. ಪ್ರತಿದಿನ ಒಂದಿಷ್ಟು ಬಾಳೆದಿಂಡಿನ ರಸ, ಅಲೋವೇರಾ, ಅರಿಶಿನ ಪುಡಿ, ಒಂದು ಬೇವಿನೆಲೆ, ಇದನ್ನು ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿ ಯಾವುದಾದ್ರು ಒಂದು ಸ್ಥಳಕ್ಕೆ ಫಸ್ಟ್ ನಿಮ್ಮ ಕೈ ಮೇಲೋ ಎಲ್ಲರೂ ಒಂದು ಕಡೆ ಹಚ್ಚಿ 3 ದಿವಸ ರಾತ್ರಿ ಹೊತ್ತು ಮಾತ್ರ ಹಚ್ಚಿ. ಅಲ್ಲೇನೂ ತೊಂದರೆ ಇಲ್ಲ ಅಂದಾಗ ನಿಮ್ಮ ಮುಖಕ್ಕೆ ಹಚ್ಚಿ. ಯಾಕೆಂದರೆ ಒಂದಷ್ಟು ಜನಕ್ಕೆ ಅಲರ್ಜಿ ಆಗೋ ಸಮಸ್ಯೆಗಳಿರುತ್ತೆ. ಇದು ನಿಮ್ಮ ದೇಹಕ್ಕೆ ಈ ಔಷಧಿ ನಿಮಗೆ ತಗಲುತ್ತೆ, ಏನೂ ತೊಂದರೆ ಇಲ್ಲ ಅಂದಾಗ ಅದನ್ನು ಮೂಗು ಹತ್ರನೋ ಅಥವಾ ಕೆನ್ನೆ ಹತ್ರನೋ ಎಲ್ಲಿ ಈ ತರಹ ಇರುತ್ತೋ ಕಲೆಗಳು ಅಲ್ಲೊಂದು ಸ್ವಲ್ಪ ಹಚ್ಚಿ ಅದನ್ನು 3-4 ದಿವಸದಲ್ಲಿ ಅದು ರಿಸಲ್ಟ್ಸ್ ನೋಡಿ. ಆ ರಿಸಲ್ಟ್ ನಿಮಗೆ ಒಳ್ಳೆ ಪಾಸಿಟಿವ್ ಆಗಿ ಬಂದು ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಂದರೆ ಧೈರ್ಯವಾಗಿ ನೀವು ಅದನ್ನು ಅಪ್ಲೈ ಮಾಡಿ, ಅದರಿಂದ ಕ್ಲಿಯರ್ ಆಗುತ್ತೆ. ಇದನ್ನು ಬಿಟ್ಟರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಕಣ್ಣರೇಖೆ ಪ್ರಕಾರ ಖಂಡಿತವಾಗ್ಲೂ ಹೇಳ್ತೀನಿ, ಭಯಪಡಬೇಡಿ, ಧೈರ್ಯವಾಗಿರಿ. ಶೀಘ್ರದಲ್ಲೇ ವಿವಾಹ ಆಗುವಂಥ ಯೋಗ ಫಲ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ತಾಯಿ. ಬನ್ನಿ ರಾಶಿ ಫಲ ಮುಂದುವರಿಸೋಣ. ಕೊನೆಯ 3 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ತಿಳ್ಕೊಳ್ಳೋಣ. ಗುರುಜಿ, ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಶನಿ ಸ್ವಕ್ಷೇತ್ರದಲ್ಲಿದ್ದು ಮಕರ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಕಷ್ಟಗಳು ಇದೆ, ಒಂದಷ್ಟು ಸಮಸ್ಯೆಗಳು ಇದೆ. ಮಾಡದಿರತಕ್ಕಂಥ ತಪ್ಪುಗಳಿಗೆ ತಪ್ಪು ಮಾಡಿದ್ದಾರೇನೋ ಎಂಬಂಥ ರೀತಿಯಲ್ಲಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಆಲೋಚನೆ ಮಾಡೇ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಯಾವುದೇ ವಿಚಾರವನ್ನು ದುಡುಕಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದಿಲ್ಲ. ಜೊತೆಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವಿಗ್ನತನ, ಮುಂಗೋಪ, ಜೊತೆಗೆ ಆದಷ್ಟು ಸಂಕಷ್ಟದ ಒಂದಷ್ಟು ಕಣ್ಗಳು, ಜೊತೆಗೆ ಯಾವುದೇ ಒಂದು ಸಮಸ್ಯೆ ಬಂದರೂ ಸಮಸ್ಯೆಯನ್ನು ತಡೆಯಲಿಕ್ಕಾಗದಿರ ಅಥವಾ ಸಮಸ್ಯೆಗೊಂದು ಸರಿಯಾದ ಅರ್ಥ ಸಿಗದಂಥ ರೀತಿಯಲ್ಲಿ ನಿಮ್ಮ ಬದುಕಿದೆ. ಇಂತಹ ನೋವನ್ನು ಪಾರು ಮಾಡ್ಕೋಬೇಕು. ಮನಸ್ಸಲ್ಲಿ ಒಂದಿಷ್ಟು ಆಸೆ ಆಕಾಂಕ್ಷೆಗಳನ್ನು ಸಮಂಜಸವಾಗಿ ತೆಗೆದುಕೊಳ್ಬೇಕು.
ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ನೀವು ಚಿಂತನೆ ಮಾಡ್ತಾನೆ ಇದ್ದೀರಿ. ವ್ಯಾಪಾರ ವ್ಯವಹಾರದ ಬಗ್ಗೆ ಆಲೋಚನೆ ಮಾಡ್ತಿದ್ದೀರಿ. ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆ ಕಾಣಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ. ಅದಕ್ಕಿಂತ ಹೆಚ್ಚಿನಾಗಿ ಇರುವ ಜಾಗ ನೆಮ್ಮದಿಯಾದಂಥ ಸ್ಥಳ ಆಗಲಿ ಅಂತ ಬಹಳ ಆಲೋಚನೆ ಮಾಡ್ತಿದ್ದೀರಿ. ಆದರೆ ಎಲ್ಲ ಆಲೋಚನೆಗಳಿಗೂ ಪ್ರಬಲವಾಗಿರ್ತಕ್ಕಂಥದ್ದು ಗುರುವಿನ ಅನುಗ್ರಹ ಅಥವಾ ಶನಿಯ ದೃಷ್ಟಿಕೋನ. ಇದು ಸಮಂಜಸವಾಗಿಲ್ಲದರಿಂದಲೇ ಸಾಕಷ್ಟು ಸಂಕಷ್ಟದಲ್ಲಿದ್ದೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಬಹಳ ಎಚ್ಚರಿಕೆ ಬೇಕು. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿದ್ರೆ ಮಾತ್ರ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಕಾಪಾಡ್ಕೊಳ್ಳಿಕ್ಕಾಗುತ್ತೆ. ಜೊತೆಗೆ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಿಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಿಕೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಏನಾರು ಪದಾರ್ಥಗಳನ್ನು ಹಾಕುವಂಥದ್ದು ಭಾಳಷ್ಟು ಉತ್ತಮ. ಹಾಗೆ ನಡೆಸಿದಾಗ ಒಂದಿಷ್ಟು ಬೆಳಕು ಕಾಣ್ಬೋದು. ಆದರೂ ಇವತ್ತು ಸಂಧ್ಯಾಕಾಲ, ಸಂಧ್ಯಾಕಾಲ ಸರಿಸುಮಾರು 4:15ರಿಂದ 6:20 ತನಕ, 4:15ರಿಂದ 6:20 ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರ ಇರಲಿ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಅಷ್ಟು ಸರಿ ಇರತಕ್ಕಂಥದ್ದಲ್ಲ. ಇದರಿಂದಲೇ ತೊಂದರೆ ತಾಪತ್ರೆ ಎದುರಾಗ್ಬೋದು. ಜೋಪಾನ, ಎಚ್ಚರ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿ ಆರಾಧನೆ ಬೇಕು. ದುಃಖಗಳಿಂದ ದೂರ ಇರಬೇಕು. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇರಬೇಕು. ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಹೇಳ್ಕೋಬೇಕು. ಯಾಕೆಂದರೆ ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಬೆಟ್ಟದಂಗೆ ಬಂದು ಮಂಜಿನ ಥರ ಕರಗುವಂಥದ್ದೇ ಇದೆ. ಆದರೂ ಬಂದಂತಹ ಬೆಟ್ಟದಂಗೆ ಬರುವಂಥ ಕಷ್ಟವನ್ನು ನೋಡಿ ಮನಸ್ಸು ಬಹಳಷ್ಟು ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೂ ಧೈರ್ಯವನ್ನು ಕೆಡದಿರ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಧೈರ್ಯ ಸಾಹಸ ಲಕ್ಷ್ಮಿ ಅಂತೇಳಿ ಭಗವತಿಯ ಪ್ರಾರ್ಥನೆ ಮಾಡಬೇಕು. ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ತೀರ್ಮಾನದಲ್ಲೂ ಸಹಿತ ಒಂದಲ್ಲ ಒಂಥರ ಸಮಸ್ಯೆಗಳಿದೆ. ಆ ಸಮಸ್ಯೆಗೆ ಪಾರಾಗದಂಥ ರೀತಿಯಲ್ಲೇ ಇದೆ. ಇವತ್ತು ತಾಯಿ ದುರ್ಗಾಪರಮೇಶ್ವರಿ ಆರಾಧನೆ, ಶಕ್ತಿ ದೇವತಾ ಪ್ರಾರ್ಥನೆ ಅಥವಾ ವಿಷ್ಣು ಸಾನ್ನಿಧ್ಯದಲ್ಲಿ ತುಳಸಿಯ ಅರ್ಚನೆ ಇಂತಹದ್ದನ್ನು ನಡೆಸೋದ್ರಿಂದ ಒಂದಿಷ್ಟು ಒಳಿತಿದೆ. ಆದರೂ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಬೆಳಗಿನಿಂದಲೂ ಒಂದಲ್ಲ ಒಂಥರ ಕನ್ಫ್ಯೂಷನಲ್ಲಿದ್ದೀರಿ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಮರೆತು ಹೋಗ್ತಿದ್ದೀರಿ. ಯಾವುದು ಕೆಲಸ ಮಾಡಬೇಕಾಗಿದೆ, ಯಾವುದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ, ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಅರಿವಿಲ್ಲದಂಥ ರೀತಿಯಲ್ಲಿದ್ದೀರಿ. ಈ ದಿನ ಮುಂಬರತಕ್ಕಂಥ ಕಾಲದಲ್ಲಾದರೂ ಒಂದಷ್ಟು ನೆಮ್ಮದಿ ಕಾಣಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಗೋಧಿ ಮತ್ತು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಹಾಗೆ ಸಾಧ್ಯವಾದರೆ ಸಣ್ಣ ಮಕ್ಕಳಿಗೆ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಡಿ. ಹಾಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ದುರ್ಗೆಯ ಆರಾಧನೆಯಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಓಂ ದುಂ ದುರ್ಗಾಯಿ ನಮಃ, ಓಂ ದುಂ ದುರ್ಗಾಯಿ ನಮಃ, ಓಂ ದುಂ ದುರ್ಗಾಯಿ ನಮಃ. ಹೀಗೆ ದುರ್ಗಾಪರಮೇಶ್ವರಿಯ ದುರ್ಗೆಯ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಿನ್ನ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದಷ್ಟು ಕೆಲಸಗಳಲ್ಲಿ ಲಾಭವಿದೆ. ಆದರೆ ಸರಿಸುಮಾರು 12:15 ತನಕ 12 ಗಂಟೆ 15 ನಿಮಿಷ 12 ಗಂಟೆ 15 ನಿಮಿಷದ ಒಳಗೆ ಇರ್ತಕ್ಕಂಥ ಭವಿಷ್ಯತ್ತೇ ಬೇರೆ, 12 ಗಂಟೆ 15 ನಿಮಿಷದ ನಂತರ ಸಿಗುವಂಥ ಭವಿಷ್ಯತ್ತೇ ಬೇರೆ. ಈ ಭವಿಷ್ಯದಲ್ಲಿ ಒಂದಷ್ಟು ಬೆಳಕು ಕಾಣ್ತೀರಿ. ಆದರೆ ಜೊತೆಲಿರ್ತಕ್ಕಂಥವರು ನಿಂದನೆ ಮಾತು ಸಾಕಷ್ಟು ಇದೆ. ಇವತ್ತು ಯಾರು ಸರಿ ಇದ್ದಾರೆ ಅಂತ ಇಷ್ಟು ದಿವಸ ನಿಮ್ಮ ಸ್ನೇಹವನ್ನು ಬೆಳೆಸಿದ್ರೋ ಅಂತಹವರ ನಿಜ ಬಣ್ಣ ಇವತ್ತು ಬಯಲಾಗುವಂಥದ್ದು. ಸುಮಾರು ಜನಕ್ಕೆ ಇದರ ಅನುಭವ ಆಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಇದೆ. ಮೊಣಕೈ ಸಂಬಂಧಪಟ್ಟಂಗೆ ಮತ್ತು ಸೊಂಟಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಪೆಟ್ಟನ್ನು ಇವತ್ತು ಅನುಭವಿಸ್ತೀರಿ. ಇವತ್ತಿನ ದಿವಸ ಕೊಟ್ಟ ವ್ಯವಹಾರ ಅಂದರೆ ಯಾವುದೇ ಹಣಕಾಸಿನ ವ್ಯವಹಾರ ಅಥವಾ ಕೊಟ್ಟ ಕೆಲವು ವಸ್ತುಗಳು ಅಥವಾ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನೀವೇನೋ ಮಾಡಬೇಕು ಅಂತ ಮುಂದೆ ನಡೆದರೂ ಏನೂ ಮಾಡಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಬ್ಯಾಂಕು, ಆಫೀಸು, ಮೇಲಧಿಕಾರಿಗಳು ಅಥವಾ ಕಾಗದ ಪತ್ರ, ಕೋರ್ಟು ಕಚೇರಿ, ಸ್ಟೇಷನ್ ಸಂಬಂಧಪಟ್ಟದ್ದು ಇಂತಹ ವಿಚಾರಗಳಲ್ಲಿ ಒಂದೆಜ್ಜೆ ಮುಂದಾಗಿ ಎಲ್ಲೋ ಒಂದು ಕಡೆ ನೋವು ಅನುಭವಿಸಬೇಕಾದ ಪ್ರಸಂಗ ಎದುರಾದಿತ್ತು. ಭಾಳಷ್ಟು ಜೋಪಾನ, ಎಚ್ಚರ ಇರಲಿ. ಸಾಧ್ಯವಾದರೆ ಮಧ್ಯಾಹ್ನ 3ರ ನಂತರ, ಅಪರಾಹ್ನ ಕಾಲ 3 ಗಂಟೆಯ ನಂತರ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಯಶಸ್ಸು ಕಾಣಬಹುದು. ಆದರೆ ಈ ಸಮಯದಲ್ಲಿ ಮಾತ್ರ ತಾಯಿ ಭುವನೇಶ್ವರಿನೋ, ರಾಜರಾಜೇಶ್ವರಿಯೋ ಅಥವಾ ಗ್ರಾಮದೇವತೆಯನ್ನೋ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರೊಂದಿಗೆ ರಾಶಿ ಫಲ ಮುಕ್ತಾಯವಾಯಿತು. ವೀಕ್ಷಕರೀಗ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನಾವು ಮಹಾಲಕ್ಷ್ಮಿ ಅಂತ ಗೋಕಾಕ್ನಿಂದ ಮಾತಾಡೋದು ಮೇಡಮ್, ಬೆಳಗಾವಿ ಜಿಲ್ಲೆ. ಆಗ್ಲಿ, ಮಹಾಲಕ್ಷ್ಮಿ ಅವರೇ ಮಾತಾಡಿ ಗುರುಜಿಯೊಂದಿಗೆ. ಹಲೋ. ಹಾ ಸರ್, ನಮಸ್ಕಾರ ಸರ್. ನಮಸ್ತೆ ತಾಯಿ, ಹೇಳಮ್ಮ. ನಾನು ಮಹಾಲಕ್ಷ್ಮಿ ಅಂತ ಸರ್. ಹೇಳು ತಾಯಿ. ನನಗೆ ಆರೋಗ್ಯ ಸಮಸ್ಯೆ ತುಂಬಾ ಇದೆ. ಏನು ಸಮಸ್ಯೆ ಇದೆಮ್ಮ? ಮೊಣಕಾಲು. ಹಲೋ. ಹಾ ಸರ್. ಹಾ ಗುರುಜಿ ಹೇಳಮ್ಮ, ನಿನ್ನ ಸಮಸ್ಯೆ ಏನು? ಮೊಣಕಾಲು ನೋವು ತುಂಬಾ ಇದೆ, ಕಟ್ಟು ಬಿದ್ದಿದ್ದೆ ಒಳಗಡೆ. ಬೆನ್ನು ನೋವು ಇದೆ, 1.5 ವರ್ಷ ಆಯ್ತು. ಎಲ್ಲಿ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ.
ಅಂದರೆ ನಡಿಲಿಕ್ಕೂ ಕಷ್ಟ ಆಗ್ತಾ ಇದೆಯಾ? ಹಾ, ಅಡ್ಡಾಡಕ್ಕೂ ಮಟ್ಟ ಆಗೋದಿಲ್ಲ ಗುರುಜಿ. ಓಹೋ, ಇದಕ್ಕೆ ವೈದ್ಯರೇನು ಹೇಳ್ತಿದ್ದಾರೆ? ಅದು ಜಾಸ್ತಿನೇ ಹಾಕೋತ ಬಂದಿದೆ ಗುರುಜಿ. ಅದು ಸ್ವಲ್ಪ ಬಿದ್ದಾಗ ಸ್ವಲ್ಪ ಆಗಿತ್ತು, ಹಾಂ ಜರ್ರದ ಕಾಲು ಹಾಂ ಹಾಂ. ನೀಟ್ ಟ್ವಿಸ್ಟ್ ಆಗಿದೆ ಸರ್. ಅದು ಅದಕ್ಕೆ ಸರಿಯಾದಂಥ ಅಲ್ಲಮ್ಮ, ಇಷ್ಟು ದಿವಸ ಬೇಕಾ ಈ ಸಮಸ್ಯೆ ಗುಣ ಆಗಲಿಕ್ಕೆ? ಸರಿಯಾದ ವೈದ್ಯರ ಬಳಿ ನೀವು ಮಧ್ಯೆ ಗುಣ ತೋರಿಸ್ತಿಲ್ವಾ? ಆಗಿತ್ತು ಗುರುಜಿ. ಹಾಂ ಹಾಂ. ಗುಣ ಆಗಿ ಆಮೇಲೆ ಮತ್ತೆ ನಾನು ಮೆಟ್ಲೆ ಎಲ್ಲ ಏರಿ ಜಾಸ್ತಿ ಆಗಿದೆ. ಮತ್ತೆ ಗಂಡನಿಗೆ ಹೋದ್ಮೇಲೆ ಅಲ್ಲಿ ಎಲ್ಲ ಜಾಸ್ತಿ ಆಯ್ತು ಗುರುಜಿ. ಈಗ ಸರಿಯಾಗಿ ತೋರಿಸ್ಕೊಳ್ತಾ ಇದ್ದೀರೋ ಇಲ್ವೋ? ಈಗ ಡಾಕ್ಟರ್ ಮೆಡಿಕಲ್ ನೋಡಿ ಇದು ಮಾಡ್ತಿದ್ದೀರಾ? ತೋರಿಸಿದೀವಿ ಗುರುಜಿ, ಹಾಂ ಹಾಂ. ತೋರಿಸಿದೀವಿ. ಅಲ್ಲಿ ಗಂಡನ ಮನೆಯಲ್ಲಿ ತುಂಬಾ ಟಾರ್ಚರ್ ಆಯ್ತು. ಹಾಂ ಹಾಂ. ನಾಟಕ ಮಾಡ್ತಿ ಅಂತ ಹೇಳ್ತಾರೆ ಗುರುಜಿ ನನಗೆ. ಅಮ್ಮ, ನೋವನ್ನು ಯಾರು ತೋರ್ಸೋಕ್ಕಾಗತ್ತೆ? ಅನುಭವಿಸೋ ನೋವು ಅವ್ರಿಗೆ ಮಾತ್ರನೇ ಗೊತ್ತಾಗತ್ತೆ. ನೀನು ಭಯಪಡಬೇಡ, ಧೈರ್ಯವಾಗಿರು. ಯಾರು ಏನು ಅಂದ್ಕೊಂಡ್ರು ನೋಡಮ್ಮ, ನಿನ್ನ ನೋವನ್ನಂತೂ ಯಾರು ತೊಗೊಳ್ಳಿಕ್ಕಾಗಲ್ಲ. ನಿನ್ನ ನೋವನ್ನು ಯಾರು ಕಣ್ಣಿಗೂ ಕಾಣೋದಿಲ್ಲ. ನೋವಿರ್ತಕ್ಕಂಥದ್ದನ್ನು ಮುಖದಲ್ಲಿ ಭಾವನೆ ನೋಡಿಸ್ಬೋದೇ ವಿನಃ ಒಳಗಿರ್ತಕ್ಕಂಥ ನೋವನ್ನು ಯಾರಿಗೂ ಹಂಚ್ಕೊಳ್ಳಿಕ್ಕೆ ಬರೋದಿಲ್ಲ. ನೀನು ಧೈರ್ಯವಾಗಿರು. ನಿನಗೆ ಆದಷ್ಟು ಬೇಗ ಗುಣ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಆದರೆ ನಿನ್ನ ಸರಿಯಾದ ಸಮಸ್ಯೆ ಏನು ಅಂತ ಕರೆಕ್ಟಾಗಿ ನನಗೆ ಏನೂ ಅರ್ಥವಾಗಲೇ ಇಲ್ಲ. ನಿನ್ನ ಮೊಣಕಾಲು ಚಿಪ್ಪಲ್ಲಿ ನೋವಿದೆಯಾ ಅಥವಾ ಮೀನು ಮಾಡಿಸ್ಕೊಂಡ ನೋವಿದೆಯಾ? ಒಳಗಡೆ ಲಿಗಾಮೆಂಟ್ ಅಂತ ಇರುತ್ತಲ್ಲ, ಅದಕ್ಕೆ ತಪ್ಪಿದೆ ಗುರುಜಿ, ನನಗೆ ಇಂಜುರಿ ಆಗಿದೆ. ಹಾಗಿದ್ಮೇಲೆ ಅದನ್ನ ಎಕ್ಸ್ರೇ ಮಾಡಿಸಿ ಅದಕ್ಕೆ ಬೇಕಾದಂಥ ಔಷಧಿಗಳನ್ನು ಏನು ಮಾಡಲಿಲ್ವಾ ನೀನು? ಹಾ, ಮಾಡಿದೀವಿ ಗುರುಜಿ, ತುಂಬಾ ಮಾಡಿದೀವಿ. MRI ಎಲ್ಲ ಮಾಡಿದೀವಿ. ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಅದು ಅರ್ಧ ಕಡಿಮೆ ಆಗಿತ್ತು. ಆದ್ರೆ ಮೇಲೆ ಏರಿ ನೋಡ್ದೆ ನಾನು. ಅದು ಏರಿದ್ಮೇಲೆ ಮತ್ತೆ ಸೈಡ್ ಎಲ್ಲ ಇಂಜುರಿ ಆಗ್ಬಿಟ್ಟಿದೆ. ಮತ್ತೆ ಅಲ್ಲಿ ಟಾರ್ಚರ್ಗೆ ಮತ್ತೆ ಇನ್ನೊಂದ್ ಕಾಲು ನೋವು ಆಗ್ಬಿಡ್ತು ನಂದು. ಈಗ ಎಲ್ಲಿದ್ಯಮ್ಮ? ನಾನು ತೋರ್ಮನೆಯಲ್ಲಿ ಇದ್ದೀನಿ ಗುರುಜಿ. ಇವಾಗ 6 ದಿನ ಆಯ್ತು, ಮತ್ತೆ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಇಲ್ಲಿ ಎಷ್ಟು ಪ್ರಯತ್ನ ಪಟ್ರು ಕಡಿಮೆ ಆಗ್ತಾ ಇಲ್ಲ. ನಿನ್ನ ಮಕ್ಕಳು ಎಷ್ಟು ಜನ ತಾಯಿ? ಮಕ್ಕಳಿದ್ದಾರಾ? ಮಕ್ಕಳು ಇನ್ನೂ ಇಲ್ಲ ಗುರುಜಿ. 2 ವರ್ಷ ಆಯ್ತು ಮದ್ವೆ ಆಗಿ. ಡಿಸೆಂಬರ್ ಅಲ್ಲಿ ಮದ್ವೆ ಆಗಿತ್ತು, ಸೆಪ್ಟೆಂಬರ್ ಅಲ್ಲಿ ಹಂಗ ಆಗ್ಬಿಡ್ತು. ಇದು ಬರೀ ಮದುವೆ ಆಗಿ 2 ವರ್ಷ ಆಯ್ತು, ಈಗ ಆಲೆ ತಿರುಗಿ ತವ್ರ ಮನೇಲಿ ಬಂದಿದ್ಯಾ? ಹಾ ಗುರುಜಿ, ಹೋಲಿ ನಿನ್ ಗಂಡ ಆಗಿತ್ತು 8 ದಿನಕ್ಕೆ ನನಗೆ ಇದು ನೋವು ಆಗ್ಬಿಡ್ತು. ಅಲ್ಲಿ ಗಂಡನ ಮೇಲೆ ಇರ್ಲಿ ಈ ನೋವೆಲ್ಲ ಆಮೇಲೆ ಮಾತಾಡೋಣ. ನಿನ್ ಗಂಡ ಹೇಳ್ತೀರಿ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆ ಅನ್ಯೋನ್ಯತೆ ಇದೆಯಾ? ನಾ ಎಷ್ಟೇ ಹೊಂದ್ಕೊಂಡ್ರು ಅವ್ರು ಹೊಂದ್ಕೊಂಡಿಲ್ಲ ಗುರುಜಿ. ಏನ್ ಕೆಲಸ ಮಾಡ್ತಾರೆ ಮನೆಯವರು? ಅವರು ಸಾಫ್ಟ್ವೇರ್ ಇಂಜಿನಿಯರ್. ಬೆಂಗಳೂರಲ್ಲಿ ಇರ್ತೀವಿ ಇಬ್ಬರೇ. ಬೆಂಗಳೂರಲ್ಲಿ ಇಬ್ಬರೇ ಇರ್ತೀರಿ? ಹಾ ಗುರುಜಿ. ಏನಮ್ಮ, ಇಬ್ಬರೇ ಇದ್ದಾಗ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವ್ರನ್ನ ಅರ್ಥ ಪಡಿಸೋದಕ್ಕೆ, ಅವ್ರ ಮನಸ್ಸಿಗೆ ಗೆಲ್ಲಲಿಕ್ಕೆ ನಿನ್ ಕೈಲಿ ಆಗ್ಲಿಲ್ವಾ ತಾಯಿ? ನಾನು ಎಷ್ಟೇ ಪ್ರಯತ್ನ ಪಟ್ರು ಅರ್ಥನೇ ಮಾಡ್ಕೊಳ್ಳೋದು ಗುರುಜಿ. ಎಷ್ಟು ತಾಯಿ, ನಾನು ಮಾತು ಹೇಳ್ತೀನಿ ಕೇಳಮ್ಮ. ಮನುಷ್ಯ ಎಲ್ಲಾ ಸ್ವಾರ್ಥ ಗುಣವನ್ನ ಎಲ್ಲ ಅವಂದೇ ಒಂದು ಚಿಂತನೆ ಮಾಡಿದ್ರು ಅವನ ಹಸಿವು, ಅವನು ಬೇಕು ಬೇಡ ಅನ್ನೋದ್ರ ಬಗ್ಗೆ ಅದು ನಿನ್ ಕಂಟ್ರೋಲ್ ಇರುತ್ತೆ ತಾನೆ. ನೀನ್ ತಾನೇ ಒಳ್ಳೆ ಅಡಿಗೆ ಮಾಡಾಕೋದು, ನೀನ್ ತಾನೇ ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಕಾಲು ನೋವು, ಕೈ ನೋವು ಅದೆಲ್ಲ ನಮ್ಮ ಸ್ವಂತ ದೇಹಕ್ಕೆ ಬರೋದು. ಆದರೆ ಒಳಗಡೆ ಇರ್ತಕ್ಕಂಥ ಹೃದಯದಲ್ಲಿ ಅವ್ರು ನೀನು ಯಾಕೆ ಗೆಲ್ಲಕ್ಕೆ ಆಗ್ತಾ ಇಲ್ಲ? ಜೊತೆಗೆ ಇರೋದೇ ನೀವಿಬ್ಬರು, ನೀನು ನಿನ್ನ ಕಣ್ಣೆದುರುಗ ಒಂದು ಗೊಂಬೆ ಅಂತ ನೀನು ನಿಮ್ಮ ಯಜಮಾನರು ಇದ್ದೀರಿ. ಆದಷ್ಟು ಬೇಗ ಇಂಥದಕ್ಕೊಂದು ಸಮಸ್ಯೆ ಪರಿಹಾರ ತಿಳಿಸ್ತೀನಿ. ಒಳ್ಳೇದಾಗಲಿ ತಾಯಿ.